श्रीगुरुभ्यो नमः। हरिः ओम्। वक्रतुण्डमहाकाय कोटिसूर्यसमप्रभा निर्विघ्नं कुरु मे देव सर्वकार्येषु सर्वदा। सरस्वती नमस्तुभ्यं वरदे कामरूपिणे विद्यारम्भं करिष्यामि सिद्धिर्भवतु मे सदा। गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परं ब्रह्म तस्मै श्रीगुरवे नमः। ओम सहना भवतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ओम शांति शांति शांतिः। सर्वमंगलमांगल्ये शिवे सर्वार्थसाधिके शरण्ये त्र्यंबके गौरी नारायणि नमोस्तुते। या देवी सर्वभूतेषु मातृरूपेण संस्थिता नमस्तस्यै 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 नमो नमः। सिन्धूरारुणविग्रहां त्रिनयनां माणिक्यमौलिस्फुरत् तारानायकशेखरां स्मितमुखी वापीनवक्षोरुहां पाणिभ्यामलिपूर्णरत्नचषकं रक्तोत्पलं बिभ्रतीं सौम्यां रत्नघटस्थरक्तचरणां ध्यायेत् परामम्बिकाम्। ओम 60 ಶ್ಲೋಕ ನೋಡಿದ್ವಿ, ಪೂರ್ತಿ ಆಗ್ಲಿಲ್ಲ, ಸ್ವಲ್ಪ ಇದೆ ಇನ್ನ. ಚರಾಚರ ಜಗನ್ನಾಥ ಆಯ್ತು. ಚಕ್ರರಾಜ ನಿಕೇತನಕ್ಕೆ ಒಂದು ಧ್ಯಾನ ಪ್ರಕ್ರಿಯೆ ನೋಡಿದ್ವಿ. ಬಹಳ ಸಾಧಾರಣವಾದದ್ದು. ಬಹಿರ್ಯಾಗವ ಅಲ್ಲದೆ ಅಂತರ್ಯಾಗದಲ್ಲೇ ನವ ಆವರಣವು ದೇಹದಲ್ಲಿ ಎಲ್ಲಿದೆ ಅಂತ ಭಾವನೆ ಮಾಡ್ತಾ, ವಿಜುವಲೈಸ್ ಮಾಡ್ತಾ, ಆ ಖಡ್ಗಮಾಲ ಹಾಗೂ ತಿಥಿನಿತ್ಯ ದೇವಿ, ನಾ ತಿಥಿನಿತ್ಯ ದೇವಿ ಹೇಳಲಿಲ್ಲ, ಖಡ್ಗಮಾಲ ದೇವಿಯರನ್ನೆಲ್ಲ ಅಲ್ಲಲ್ಲೇ ವಿಜುವಲೈಸ್ ಮಾಡ್ಕೊಂಡು ಒಂದೊಂದೇ ದಳ ತ್ರಿಕೋಣದಲ್ಲಿ ಇರ್ತಾರೆ ಮಾಡಿ ಮುಂದೆ ಮಾಡಿ ಕಂಟಿನ್ಯೂಸ್ ಆಗಿ ಮಾಡ್ತಾ ಬನ್ನಿ. ಮುಂದೆ ಇನ್ನ ಚೆನ್ನಾಗಿ ಆಗಬಹುದು. ಆಮೇಲೆ ದೀಕ್ಷಾ ತಗೊಳ್ಳೋ ಚಾನ್ಸಸ್ ಇರಬಹುದು. ಅವಾಗ ಮಾಡಿದ್ರೆ ಇನ್ನ ಪ್ರತ್ಯೇಕವಾಗಿ ಲಾಭ ಜಾಸ್ತಿ. ಧ್ಯಾನ ಎಷ್ಟು ಮಾಡ್ತೀರೋ ಅಷ್ಟು ಮನಸ್ಸಿನ ನೆಮ್ಮದಿ. ಇದೊಂದು ಕ್ರಮ, ಸಾಧಾರಣವಾದ ಕ್ರಮ. ಸುಮ್ಮನೆ ಆನ್ಲೈನ್ ಅಲ್ಲಿ ಹೀಗೆ ಮಾಡಿದೆ ಅಂತ ಅನ್ಕೊಂಡು ಅದಕ್ಕೆ ವೈಟೇಜ್ ಅಂತ ಇದೆಯಾ ಇಲ್ವಾ ಅಲ್ಲ, ವೈಟೇಜ್ ಇದೆ. ಅದು ಎಷ್ಟು ಸೀರಿಯಸ್ ಆಗಿ ನೀವು ಮಾಡ್ತೀರೋ ಅಷ್ಟು ಅದಕ್ಕೆ ಫಲ. ನೀವು ಮಾಡ್ತಾ ಹೋದಾಗ ನಿಮ್ಗೆ ಡೌಟ್ಸ್ ಬರುತ್ತೆ. ಅವಾಗ ಕೇಳಿದಾಗ ಅವಕ್ಕೆ ಇಂಟ್ರೆಸ್ಟ್ ಇದೆ ಅಂತ ಗೊತ್ತಾಗುತ್ತೆ. ಸೊ ಅವಾಗ ಇನ್ನ ಜಾಸ್ತಿ ಹೇಳ್ಬೋದು ಅದ್ರ ಬಗ್ಗೆ. ಏನು ಕೇಳದೇ ಇದ್ರೆ ನಾನು ಸುಮ್ಮನೆ ಇದ್ಬಿಡ್ತೀನಿ. ಸೊ ಅದು ಇನ್ನ ಸುಮಾರು ವಿಚಾರ ಇರತ್ತೆ. ಸೊ ಕೇಳ್ದೆ ಎಲ್ಲಾನು ಹೇಳಕ್ಕಾಗಲ್ಲ. ಇವಾಗ ಒಂದು ಬೀಜ ಹಾಕಿದಾಗಿದೆ, ಸತತವಾಗಿ ಬಿಡದೆ ಮಾಡ್ತಾ ಬನ್ನಿ. ಡೌಟ್ಸ್ ಬರ್ಬೋದು, ಇಲ್ಲ ನಿಮ್ಗೆ ಇನ್ನ ನೆಕ್ಸ್ಟ್ ಲೆವೆಲ್ ಹೋಗ್ಬೇಕು ಅಂತ ಅನ್ಸಬಹುದು. ಕ್ವಾಲಿಟಿ ಟೈಮ್ ಕೊಡ್ಬೇಕಷ್ಟೆ. ಚಕ್ರರಾಜ ನಿಕೇತನ, ಆಕೆ ರಾಣಿ, ಅದಕ್ಕೆ ಚಕ್ರರಾಜ ನಿಕೇತನ. ಅಮ್ಮನವರು ಶಿ ಇಸ್ ದ ಕ್ವೀನ್. ರಾಜ ಅಂದ್ರೂ ಓಕೆ, ರಾಣಿ ಅಂದ್ರೂ ಓಕೆ. ಅಂದ್ರೆ ಪ್ರತಿಯೊಂದು ಆವರಣದಲ್ಲಿಯೂ, ಪ್ರತಿಯೊಂದು ಚಕ್ರದಲ್ಲಿಯೂ ನೆಲೆಸಿರುವವಳು. ಒಂದೊಂದು ದಳ, ಒಂದೊಂದು ತ್ರಿಕೋಣ, ಒಂದೊಂದು ಮನೆ ಇದ್ದಾಗೆ. ಪ್ರತಿಯೊಂದು ಮನೆಯಲ್ಲಿಯೂ ಇದ್ದು ರಾರಾಜಿಸುತ್ತಿರುವವಳು. ಶ್ರೀಚಕ್ರ ಹೊರಗಡೆ ಇದ್ರೆ ಸರಿ ಆಯ್ತು, ಬಟ್ ನಮ್ ದೇಹವನ್ನೇ ಶ್ರೀಚಕ್ರವಾಗಿ ಮಾಡ್ಕೊಳ್ಬೇಕು. ಚಕ್ರಮುಖ ಹಾಕೊಂಡ್ರೇನೆ ಅದೊಂಥರ ತ್ರಿಕೋಣಾಕಾರ ಅಲ್ವಾ? ಹೀಗ್ ಬಂದ್ರೆ ಇಟ್ ಇಸ್ ಅ ಟ್ರಯಾಂಗಲ್. ಈ ದೇಹವೇ ಶ್ರೀಚಕ್ರ. ಇದಕ್ಕೆ ಪಿಂಡಾಂಡ ಅಂತ ಹೆಸರು. ಪ್ರಪಂಚ ಒಂದು ಶ್ರೀಚಕ್ರ, ಅದಕ್ಕೆ ಬ್ರಹ್ಮಾಂಡ. ಪ್ರಪಂಚ ಅದು ನಮ್ಗನ್ಸೋ ಪ್ರಕಾರ ರೌಂಡ್ ಆಗಿದೆ, ಹೇಗೆ ಶ್ರೀಚಕ್ರ ಆಕಾರದಲ್ಲಿ ಬರ್ಬೋದು. ನಮಗ್ ಕಾಣೋದು ಇದೊಂದು ಪ್ರಪಂಚ. ಎಷ್ಟೋ ಪ್ರಪಂಚ ಎಲ್ಲ ಸೇರಿದ್ರೆ ಶ್ರೀಚಕ್ರ ಆಕಾರದಲ್ಲಿ ಇರೋದು. ಎಷ್ಟೋ ಜನ ರಿಸರ್ಚ್ ಎಲ್ಲ ಮಾಡಿದಾರಲ್ಲ, ಯಾವ್ದೋ ಸಮುದ್ರದ ಕೆಳಗಡೆ ಶ್ರೀಚಕ್ರ ಆಕಾರದಲ್ಲಿ ಯಾರೋ ಕೊಂದಿದ್ದಾರೆ ಅಂತ ಹೇಳ್ತಾರೆ. ಎಷ್ಟೋ ವರ್ಷದಿಂದ ಇದೆ ಅದು.
ಪಿಂಡಾಂಡ ಬ್ರಹ್ಮಾಂಡ ಐಕ್ಯವೇ ಸಮನ್ವಯ. ಈ ಶರೀರದಲ್ಲಿ ಏನಿದೆಯೋ ಹೊರಗಡೆನೂ ಅದೇ ಇದೆ. ಒಬ್ಬ ಯೋಗಿ ಧ್ಯಾನಸ್ಥನಾಗಿ ಅವನೇನ್ ಕಂಡ್ಕೊಳ್ತಾನೆ ಅನುಭವ, ಅದೇ ನಾವು ಹೊರಗಡೆ ನೋಡ್ತಾ ಇದೀವಿ. ಹೊರ ಪ್ರಪಂಚದಲ್ಲಿ ನಮಗೆ ಕಾಣುವ ಸುಖಗಳ ಎಲ್ಲವೂ ಇಂಟರ್ನಲೈಸ್ ನಮ್ಮಲ್ಲೇ ಇದೆ. ಮಾನಸ ಸರೋವರವೂ ಇಲ್ಲೇ ಇದೆ, ಆಲ್ಪ್ ಮೌಂಟೇನ್ಸು ಇಲ್ಲೇ ಇದೆ, ಆಯ್ತಾ. ಊಟಿನೂ ಇಲ್ಲ ಇದೆ, ಕೊಡೈಕೆನಾಲು ಇಲ್ಲ ಇದೆ. ಎಲ್ಲ ಆನಂದ. ಹೊರಗಡೆ ನಾವು ಯಾವ ವಸ್ತುವನ್ನ ಗ್ರಾಸ್ ಲೆವೆಲ್ ಅಲ್ಲಿ ಅದನ್ನ ನಾವು ನೋಡ್ತೀವೋ ಎವ್ರಿಥಿಂಗ್ ಇಸ್ ಇನ್ಸೈಡ್. ಆ ಕ್ರಮಕ್ಕೂ ಅಲ್ಲಿ ಆ ಸಾಧನೆಗೆ ಇಳಿಬೇಕು. ಅದಕ್ಕೆ ಹೇಳಿರೋದು ಪಿಂಡಾಂಡದಲ್ಲಿ ಏನಿದೆಯೋ ಬ್ರಹ್ಮಾಂಡದಲ್ಲೂ ಅಲ್ಲೇ ಇದೆ. ಯಾಕೆ ಯೋಗಿಗಳಿಗೆಲ್ಲ ಏನೇನೋ ಕಾಣುತ್ತೆ, ಇಲ್ಲಿದ್ರೆ ಇನ್ನೊಂದು ಯಾವ್ದೋ ಜಾಗದಲ್ಲಿ ಇರ್ತಾರೆ, ಹೇಗೆ ಸಾಧ್ಯ ಅದು? ಸೋರ್ಸ್ ಕನೆಕ್ಟ್ ಮಾಡ್ತೀವಿ. ಇವಾಗ ಒಂದು ಫೋನ್ ತಗೊಂಡ್ರೆ ಆಂಟೆನಾ ಕನೆಕ್ಟ್ ಆಗಿದೆಯೋ ಅಲ್ವಾ ಸ್ಯಾಟಲೈಟ್ಗೆ, ನಾವು ಅದನ್ನೇನ್ ಕರಿತೀವಿ? ಇನ್ವೋಕಿಂಗ್ ಅಷ್ಟೇ. ಇನ್ವೋಕಿಂಗ್ ಟು ದಿ ಹೈಯರ್ ಸೋರ್ಸ್. ಒಂದು ಫೋನ್ಗೆ ಒಂದು ಜಡ ವಸ್ತುಗೆ ಬೇಕು ಕನೆಕ್ಷನ್, ಇನ್ವೋಕೇಶನ್. ಪಿಂಡಾಂಡ ಅಂಡ್ ಬ್ರಹ್ಮಾಂಡ ಇಸ್ ಆರ್ ಆಲ್ವೇಸ್ ಕನೆಕ್ಟೆಡ್. ಪ್ರಪಂಚದಲ್ಲಿ ಒಂದೊಂದು ವಸ್ತುವು ನಿಮ್ಮ ಶರೀರದಲ್ಲೇ ಇದೆ. ನಿಮ್ಮ ಶರೀರ ಅಂದ ತಕ್ಷಣ ಇವಾಗ ಡಾಕ್ಟರ್ಸ್ ಎಲ್ಲ ಆಪರೇಷನ್ ಮಾಡಿ ತೆಗಿತಾರಲ್ಲ, ಆ ತರ ಅಲ್ಲ, ಅಲ್ಲಿ ಬರೀ ಮಾಂಸದ ಗುಡ್ಡೆ ಅಷ್ಟೇ. ಯೋಗಿಕ ಶರೀರ ಬದಲಾವಣೆ ಆಗ್ತಾ ಹೋಗುತ್ತೆ. ಹೆಚ್ಚು ಹೆಚ್ಚು ಸಾಧನೆ ಮಾಡ್ತಾ, ಹೆಚ್ಚೆಚ್ಚು ಮಂತ್ರ ಅನುಷ್ಠಾನವನ್ನ ಮಾಡ್ತಾ, ಜಪ ಮಾಡ್ತಾ ಇದ್ದಾಗ ಈ ಮಾಂಸ ಶರೀರ ಮಂತ್ರ ಶರೀರವಾಗಿ ಮಾರುತ್ತೆ. ಈ ಮಂತ್ರ ಶರೀರವೇ ಆಮೇಲೆ ಧ್ಯಾನ ಶರೀರವಾಗಿ, ಧ್ಯಾನ ಶರೀರವೇ ನೀವು ಯೋಗಿಯಾಗಿ 6 ಚಕ್ರಗಳನ್ನು ಮೀರಿ ಸಮಸ್ತ 14 ಲೋಕಗಳನ್ನು ಈ ಶರೀರದ ಒಳಗಡೆ ನೋಡಬಹುದು. ಎಕ್ಸಾಜರೇಟ್ ಮಾಡ್ತಾ ಇಲ್ಲ. ನಾವು ನರಕವೂ ನೋಡ್ಬೋದು, ಬ್ರಹ್ಮಲೋಕವೂ ನೋಡ್ಬೋದು. ಯಾವುದು ಈ ಶರೀರದ ಒಳಗಡೆ. ಒಬ್ರು ವ್ಯಾಖ್ಯಾನ ಮಾಡ್ತಾರೆ 6 ಚಕ್ರಗಳು ಇಟ್ ಇಸ್ ನಥಿಂಗ್ ಬಟ್ ಒಂದೊಂದು ಲೋಕ ಅಂತ. ಸೂಕ್ಷ್ಮವಾಗಿದೆ, ಅತಿ ಸೂಕ್ಷ್ಮವಾಗಿದೆ, ಕಾಣಲ್ಲ. ನಾವೇನ್ ನೋಡಿದ್ವಿ, ಇಲ್ಲಿಂದ ಇಲ್ಲಿಗೆನೆ 7 ಚಕ್ರ ಇದೆ. ಎಲ್ಲವೂ ಸಾಧ್ಯ, ಆ ಯೋಗಿಗೆ ಸಾಧ್ಯ. ನಾವು ಅದನ್ನ ಆ ಸ್ಥಿತಿಗೆ ಹೋಗ್ಬೇಕು ಅಂದ್ರೆ ಅದು ಸಾಧ್ಯ. ಕೆಲವುದನ್ನೆಲ್ಲ ಬಿಡ್ಬೇಕು ಅಷ್ಟೆ. ಅದು ಮಾಡ್ತೀನಿ, ಇದು ಮಾಡ್ತೀನಿ, 2 ದೋಣಿಲೂ ಕಾಲಿಡ್ತೀನಿ ಆಗಲ್ಲ. ಅದೆಲ್ಲ ಒಂದರಲ್ಲಿ ಸತತವಾಗಿ ಈಜಿದ್ರೇನೆ. ಈ ಆಧ್ಯಾತ್ಮ ಸಾಧನೆ ಅಂತಾನೆ ಅಲ್ಲ, ಲೌಕಿಕವಾಗಿ ನೀವೇ ತಗೊಳ್ಳಿ. ಒಬ್ಬ ಕ್ರಿಕೆಟ್ ಪ್ಲೇಯರ್ ಆಟ ಆಡ್ಬೇಕು ಅಂದ್ರೆ 10 ರಿಂದ 12 ಗಂಟೆ ಕಾಲ ಶ್ರಮ ಪಟ್ರೆ ತಾನೆ. ಸತತವಾಗಿ ಮಾಡಿದ್ರೆ ಅವ್ನು ಮಾಸ್ಟರ್ ಬ್ಲಾಸ್ಟರ್ ಅಂತ ಕರಿತೀವಿ. ಯೋಗಿಯು 10 ರಿಂದ 12 ಗಂಟೆ ಕಾಲ ಸತತವಾಗಿ ತಪಸ್ ಮಾಡ್ಬೇಕು. ಅವನ ಕರ್ಮಶೇಷ ಎಲ್ಲ ಕಳಿಬೇಕು, ಆಮೇಲೆ ತಾನೆ ಅವನ್ಗೆ ಆ ಆನಂದ ಸಿಗೋದು. ಕೂತಿದ ತಕ್ಷಣ ಸಿಕ್ಬಿಡತ್ತಾ? ಇವತ್ತು ಕೂತೆ ನನಗ ನಿರ್ವಿಕಲ್ಪಕ ಸಮಾಧಿ ಆಗ್ಬೇಕು ಅಂದ್ರೆ ಫಸ್ಟ್ ನಿರ್ವಿಕಲ್ಪಕ ಸಮಾಧಿ ಅಂದ್ರೆ ಏನು ಗೊತ್ತಿರ್ಬೇಕು. ಅದು ಹೇಗೆ ಅದನ್ನ ಹೇಗೆ ಗುರುಮುಖೇನ ಕಲ್ತ್ಕೊಳ್ಳೋದು, ಹೇಗೆ ಅದಕ್ಕೆ ಕೂತ್ಕೊಳ್ಳೋದು, ಅದಕ್ಕೆ ನಿಯಮ ಏನು, ಶಿಷ್ಟಾಚಾರ, ಸದಾಚಾರ ಎಲ್ಲ ವೆರಿ ಇಂಪಾರ್ಟೆಂಟ್. ಚಕ್ರರಾಜ ನಿಕೇತನ ಅಂದ್ರೆ ಶ್ರೀಚಕ್ರ. ಪ್ರತಿಯೊಂದು ದಳ, ಪ್ರತಿಯೊಂದು ತ್ರಿಕೋಣ ನಮ್ಮ ಶರೀರದಲ್ಲೇ ಇದೆ. ಮೂಲಾಧಾರದಿಂದ ಆಜ್ಞಾ ಚಕ್ರದವರೆಗೂ ಜಗತ್ತಂತ ಹೆಸರು. ಮೂಲಾಧಾರದಿಂದ ಆಜ್ಞಾ ಚಕ್ರಕ್ಕೆ ಪ್ರಪಂಚ, ಜಗತ್ತಂತ ಹೆಸರು. ಈ ಜಗತ್ತೇ ಜೀವಾತ್ಮವಾಗಿ ಕಾಣಿಸ್ಕೊಳ್ಳೋದು. ವೇದಾಂತದಲ್ಲಿ ನಾವು ಅದೇನ್ ಮಾಡ್ತೀವೋ ಅಲ್ಲೇ ಇಲ್ಲಿ ಯೋಗಿಯ ದೃಷ್ಟಿ ನೋಡ್ತಾ ಇದೀವಿ. ಮೂಲಾಧಾರ ಟು ಆಜ್ಞಾ ಚಕ್ರ ಇಸ್ ಜೀವಾತ್ಮ ಆರ್ ಜಗತ್. ಈ ಅದರ್ ಭಾಷೆ ಮೀನ್ಸ್ ಅದೇ ಬೇರೆ ನಿರ್ವಚನ ಏನೋ ನೋಡಿದ್ವಿ ಹಿಂದಿಂದಾಗಿ. ಅಕುಲ ಕುಲ, ಇಟ್ ಇಸ್ ಅ ಕುಲ ಜೀವಾತ್ಮ. ಪರಮಾತ್ಮ ಅದು ಸಹಸ್ರಾರ. ಪಿಂಡಾಂಡ ಬ್ರಹ್ಮಾಂಡ ಐಕ್ಯಯೋ ಜೀವಾತ್ಮ ಪರಮಾತ್ಮ ಐಕ್ಯಯೋ ಏಕಂ ಅಸ್ತಿ ತತ್
ಬ್ರಹ್ಮಾಸ್ಮಿ. ಸರಿ, ಮುಂದೆ ಹೋಗುವ. ಯಾರೋ ಒಬ್ರು ಮ್ಯೂಟ್ ಮಾಡಿಲ್ಲ ಅನ್ಸುತ್ತೆ, ಎಲ್ಲೋ ನಾಯ್ಸ್ ಬರ್ತಾ ಇದೆ. ಮುಂದೆ ಪಾರ್ವತಿ ಪದ್ಮನಯನ ಪದ್ಮರಾಗ ಸಮಪ್ರಭಾ. ಪಾರ್ವತಿ ಪರ್ವತರಾಜನ ಪುತ್ರಿಗೆ ಪಾರ್ವತಿ ಅಂತ ಹೆಸರು. ಪರ್ವತ ಅಂದ್ರೆ ಏನು? ಇಮ್ಮೂವಬಲ್, ಕೂಟಸ್ಥ, ಅಚಲ. ಕೃಷ್ಣ ಐ ಥಿಂಕ್ 13 ಚಾಪ್ಟರ್ ಅನ್ನು ಹೇಳ್ತಾನೆ, ಅಚಲೋಯಂ ಸನಾತನಃ. ಕೂಟಸ್ಥ, ಸ್ಥಗಿತವಾಗಿ, ಅಲಗಾಡದೆ. ನಮ್ಮ ಶರೀರದಲ್ಲಿ ಯಾವುದು ಕೂಟಸ್ಥವಾಗಿ ಅಚಲವಾಗಿದೆ? ಆತ್ಮವಸ್ತು, ಆತ್ಮ ಚೈತನ್ಯ. ಪಾರ್ವತಿ ಅಂದ್ರೆ ಆತ್ಮ ಚೈತನ್ಯ. ಶರೀರವೆಲ್ಲವೂ ಮಾಯೆ, ಆದ್ರೆ ಈ ಮಾಯವನ್ನ ವಿಟ್ನೆಸ್, ಸಾಕ್ಷಿ ರೂಪದಲ್ಲಿ ನೋಡ್ತಿರುವುದು ಪಾರ್ವತಿ. ಅದೇ ಆತ್ಮತತ್ವ. ಅಚಲೋಯಂ ಅಕ್ಲೇದ್ಯೋಯಂ ಯದಾ ಹ್ಯೋಯಂ ಅಚ್ಛೇದ್ಯೋ ಶೋಷ್ಯ ಏವಚ ನಿತ್ಯ ಸರ್ವಗತ ಸ್ಥಾಣು. ಅಚಲೋ ನೋಡಿ, ಸ್ಥಾಣು ಬಂತು. ನಿತ್ಯ ಸರ್ವಗತ ಸ್ಥಾಣು ಅಚಲೋಯಂ ಸನಾತನಃ. ಇನ್ನೊಂದು ಪರ್ವ ಅಂದ್ರೆ ಭಾಗ ಅಂತ ಅರ್ಥ. ಪರ್ವ ಇಸ್ ಈಕ್ವಲ್ ಟು ಭಾಗ, ಡಿವಿಷನ್. ಅಂದ್ರೆ ಸುಮಾರು ಪರ್ವತಗಳನ್ನ ಸೇರ್ಸಿದ್ರೆ, ಚಿಕ್ಕ ಚಿಕ್ಕ ಪರ್ವತಗಳನ್ನ ಸೇರ್ಸಿದ್ರೆ ಒಂದು ದೊಡ್ಡ ಪರ್ವತ ಆಗತ್ತೆ. ನೀವು ಯಾವ್ದೇ ಮೌಂಟೇನ್ ನೋಡಿ, ಅದು ಒಂದಿರಲ್ಲ, ಕೆಳಗಡೆಯಿಂದ ಚಿಕ್ಕದಾಗಿ ಸೇರ್ಕೊಂಡು ಇಟ್ ವಿಲ್ ಬಿ ಎ ಲಿಂಕ್, ಮೇಲ್ಗಡೆ ಒಂದು ದೊಡ್ಡದಾಗತ್ತೆ. ಅರುಣಾಚಲೇಶ್ವರ ಬೆಟ್ಟನೇ 3 ಚಿಕ್ಕ ಚಿಕ್ಕ ಮಲೆಗಳು. ಈ ನಮ್ಮ ಆಶ್ರಮದಿಂದ ನೋಡಿದ್ರೆ ಇಲ್ಲೊಂದು ಚಿಕ್ಕದಾಗ ಒಂದು ಫಸ್ಟ್ ಕಾಣುತ್ತೆ ನೋಡಿ, ಅದನ್ನ ನಾವು ನಂದಿ ಅಂತ ಕರಿತೀವಿ. ದಟ್ ಹ್ಯಾಸ್ ಎ ಲಿಂಕ್ ಟು ದಿ ಸೆಕೆಂಡ್ ಒನ್. ತುಂಬಾ ಸೂರ್ಯ ಪ್ರಜ್ವಲಿಸ್ತಾ ಇದ್ದಾಗ ನಮಗ್ ಕಾಣುತ್ತೆ, ಸಂಜೆ ಹೊತ್ತು. ಇನ್ನೇನು ಅಸ್ತ ಆಗ್ತಾ ಇರ್ತಾನೆ ಅವಾಗ ಪ್ರಜ್ವಲಿಸ್ತಾ ಇರ್ತಾನೆ, ಅವಾಗ ಕಾಣುತ್ತೆ ಇನ್ನೊಂದು ದೊಡ್ಡದು. ಆಮೇಲೆ ಅರುಣಾಚಲೇಶ್ವರ ಬೆಟ್ಟ. ಬಟ್ ನಾವು ದೂರದಿಂದ ನೋಡಿದಾಗ ಒಂದೇ ಅಂತ ಕಾಣುತ್ತೆ. ಇಲ್ಲಿ ನಾವು ಹತ್ರ, ಪ್ರಾಕ್ಸಿಮಿಟಿ ಹತ್ರ ಅಂತ ಇದ್ದಾಗ ಗೊತ್ತಾಗುತ್ತೆ ಅದು 3 ಅಂತ. ಅಂದ್ರೆ ಭಾಗ. ಅದಕ್ಕೆ ಮಹಾಭಾರತದಲ್ಲೂ ಚಾಪ್ಟರ್ಗೆ ಹೆಸರೇನು? ಪರ್ವ ಅಲ್ವಾ? ಮೊದಲನೇ ಪರ್ವ, 2ನೇ ಪರ್ವ. ಅಂದ್ರೇನು? ಈಚ್ ಚಾಪ್ಟರ್, ಈಚ್ ಅಧ್ಯಾಯ ಇಸ್ ಲಿಂಕ್ ಟು ದಿ ಎ ಟಾಪಿಕ್ ಇನ್ ಮಹಾಭಾರತ. 18 ಪರ್ವಗಳು ಅಂದ್ರೆ ಒಂದೊಂದು ಲಿಂಕ್. ಹೇಗೆ ಬೆಟ್ಟ ಲಿಂಕ್ ಆಗಿದೆಯೋ, ಚಾಪ್ಟರ್ಸ್ ಆರ್ ಲಿಂಕ್ ಟು ಎ ಟಾಪಿಕ್. ಹೇಗೆ ಒಂದೊಂದು ಚಕ್ರವು ಒಂದೊಂದು ಮೇಲಿನ ಚಕ್ರಕ್ಕೆ ಲಿಂಕ್ ಆಗಿದೆಯೋ, ಅದಕ್ಕೆ ಪಾರ್ವತಿ ಪರ್ವ. ಮೂಲಾಧಾರಕ್ಕೆ ಸ್ವಾಧಿಷ್ಠಾನ ಲಿಂಕ್. ಹೇಗೆ ಹಿಂದೆ ನೋಡಿದ್ವಿ, ಥ್ರೂ ಗ್ರಂಥಿ ಲಿಂಕ್ ಆಗಿದೆ. ಸ್ವಾಧಿಷ್ಠಾನ ಟು ಮಣಿಪುರ, ಅದೊಂದು ಪರ್ವ. ಮಣಿಪುರ ಟು ಅನಾಹತ, ವಿಶುದ್ಧಿ, ಆಜ್ಞೆ. ಮೂಲ ಶಿಖರದಲ್ಲಿ ಅರುಣಾಚಲೇಶ್ವರ, ಕೆಳಗಡೆ ಸುಮಾರು. ಹಾಗೆ ಎಲ್ಲ ಬೆಟ್ಟಗಳು ಸೇರಿ ಒಂದೊಂದು ಪರ್ವ, ಒಂದೊಂದು ಷಟ್ಚಕ್ರಗಳು, ಒಂದೊಂದು ಪರ್ವಗಳು, ಮೇಲ್ಗಡೆ ಸಹಸ್ರ. ಇಚ್ಛಾ ಜ್ಞಾನ ಕ್ರಿಯಾ ಶಕ್ತಿಗೂ ಪರ್ವ ಅಂತ ಹೆಸರು. ಅಂದ್ರೆ ಪಾರ್ವತಿ ಇಚ್ಛಾಶಕ್ತಿ, ಜ್ಞಾನ ಶಕ್ತಿ, ಕ್ರಿಯಾಶಕ್ತಿ ಸ್ವರೂಪಿಣಿ ಇಸ್ಕೊಂಡು ಪಾರ್ವತಿ. ಸೊ ಮುಂದಿನ ನಾಮ ಇಲ್ಲಿ ಹೇಳಾಯ್ತು. ಇಚ್ಛೆ ಅದೇನೋ ಡಿಸೈರ್. ನನಗೆ ಡಿಸೈರ್ ಯಾವ್ದಾರು ಒಂದು ವಸ್ತು ಮೇಲೆ ಬಂತು ಅಂದ ತಕ್ಷಣ ಏನ್ ಮಾಡ್ತೀವಿ? ಫಸ್ಟ್ ಅದು ತಗೊಂಡು ಹೀಗ್ ಮಾಡ್ತೀವೋ ಅಥವಾ ಹೀಗ್ ಮಾಡ್ತೀವೋ, ಯಾವ್ದೋ ಒಂದು ನಾಲೆಡ್ಜ್. ವಿ ವಾಂಟ್ ಟು ನೋ ಅಬೌಟ್ ದಟ್, ಆಲ್ ಅಬೌಟ್ ದಟ್ ನಾಲೆಡ್ಜ್. ಅದು ವಿಕಿಪೀಡಿಯಾನೋ ಅಥವಾ ಯಾವ್ದು ಇನ್ನೊಂದು ಯಾವ್ದು ಕ್ಯೂ ಇನ್ ಸ್ಟಾರ್ಟ್ ಆಗುತ್ತಲ್ಲ, ಅದೇ ಕೋರಾ. ಕೋರಾನೋ ಅಥವಾ ಯಾವ್ದೋ ಒಂದು ಅದ್ರಲ್ಲಿ ಮೊಬೈಲ್ ಅಲ್ಲಿ ಇದ್ರೆ ಹೀಗ್ ಮಾಡ್ಬೇಕು, ಲ್ಯಾಪ್ಟಾಪ್ ಅಲ್ಲಿ ಇದ್ರೆ ಹೀಗ್ ಮಾಡ್ಬೇಕು ಅಷ್ಟೇ. ನೋ ಅಬೌಟ್ ದಟ್ ಆಬ್ಜೆಕ್ಟ್. ಅದು ನೋಡ್ಬೇಕು ಅನ್ನಕ್ಕಿಂತ ಮುಂಚೆನೆ ಇಚ್ಛೆ ಇರಬೇಕು ಮನಸ್ಸಲ್ಲಿ, ಎ ಡಿಸೈರ್ ಟು ನೋ. ಆಮೇಲೆ ಅದ್ರ ಬಗ್ಗೆ ಜ್ಞಾನ. ಇಚ್ಛೆ ಇತ್ತು, ಜ್ಞಾನ ಆಯ್ತು, ಆಮೇಲೆ ಕ್ರಿಯಾ.
ಥಾಮಸ್ ಕುಕ್ ಅಲ್ಲಿ ಆಲ್ಪ್ ಮೌಂಟೇನ್ ಬಗ್ಗೆ ಹಾಕಿದ್ದಾರೆ. ಓ ಇಚ್ಛಾ ಬಂತು. ಥಾಮಸ್ ಕುಕ್ ಅಂದ್ರೆ ಟ್ರಾವೆಲ್ ಏಜೆನ್ಸಿ. ಇಚ್ಛೆ ಬಂತು, ಸರಿ ಇಮಿಡಿಯೇಟ್ ಆಗಿ ಏನ್ ಮಾಡ್ತೀವಿ, ಫಸ್ಟ್ ಎಲ್ಲ ಗೂಗಲ್ ಅಲ್ಲಿ ನೋಡ್ತೀವಿ, ಅವ್ರ ಹತ್ರನ ಹೋಗಿ ಕೇಳ್ತೀವಿ. ಅವ್ರ 50,000 ಅಂತಾರೆ, ಸುಮ್ನೆ ಎಕ್ಸಾಂಪಲ್, 50,000ಕ್ಕೆ ಯಾರು ಮಾಡಲ್ಲ ಇವಾಗ. ನಾವೊಂದು ಸೆಲ್ಫ್ ನಾನೇ ರೂಮ್ ಎಲ್ಲ ಬುಕ್ ಮಾಡ್ತೀನಿ, ಕಸ್ಟಮೈಸ್ಡ್ ಪ್ಯಾಕೇಜ್ ಅಂತ ಇನ್ನೊಬ್ಬ. ಇಚ್ಛೆ ಆಯ್ತು, ಅದಕ್ಕೆ ಜ್ಞಾನ ಬಂತು, ಆಮೇಲೆ ಒಂದ್ ದಿವಸ ಟಿಕೆಟ್ ಬುಕ್ ಮಾಡಿ ಅಲ್ಲಿ ಹೋಗೋದು, ಕ್ರಿಯಾ ಅಲ್ಲಿ ಅನುಭವಿಸೋದು, ಅಲಾಸ್ಕನೋ ಮತ್ತೊಂದು ಯಾವ್ದೋ, ಮತ್ತೆ ವಾಪಸ್ ಬರೋದು. ನಾನು ಇದು ಸಾಧಾರಣವಾಗಿ ಹೇಳ್ತಾ ಇದ್ದೀನಿ, ಪ್ರತಿಯೊಂದು ಕ್ರಿಯೆಯೂ ನಾವು ಲೈಫಲ್ಲಿ ಹೀಗೆ ಮಾಡೋದು. ಎವ್ರಿ ಮೈನ್ಯೂಟ್ ಆರ್ ಬಿಗ್ ಆಕ್ಷನ್ ಈಸ್ ಇಂಟರ್ನಲಿ ಆರ್ ವಿತೌಟ್ ನೋಯಿಂಗ್ ಇಚ್ಛಾ ಜ್ಞಾನ ಕ್ರಿಯಾಶಕ್ತಿ ಬೇಸ್ಡ್. ಎಲ್ಲದಲ್ಲೂ ಪಾರ್ವತಿನೇ ನೋಡಿ. ಸುಮ್ನೆ ಪಾರ್ವತಿ ಅಂತ ನಾವು ಅದೊಂದು ಅರ್ಶನದ ಗೌರಿನೋ ಮಾಡ್ಬಿಟ್ಟು ಅಲ್ಲಿ ಇಟ್ಬಿಡೋದಷ್ಟೇ. ಅದರ ಅರ್ಥ ಹೇಗಿದೆ ನೋಡಿ. ಸರಿ, ಪಾರ್ವತಿ ಅಂದ್ರೆ ಸುಮಾರು 4-5 ಅರ್ಥ ನೋಡಿದ್ವಿ. ರೈಟ್, ಯಾರೋ ಸಿಸ್ಟಮ್ ಡೌನ್, ಜಾಯಿನಿಂಗ್ ಶಾರ್ಟ್ಲಿ. ಓಕೆ, ರೈಟ್. ಪಾರ್ವತಿ ಆಯ್ತು. ಪದ್ಮನಯನ, ನಯನ ಕಣ್ಣು, ಪದ್ಮ ತಾವರೆಯ ದಳದ ಹಾಗೆ ಇರುವ ಕಣ್ಣು, ಲೋಟಸ್ ಲೀಫ್ ಲೈಕ್ ಐ. ಅಂದ್ರೆ ಏನರ್ಥ? ಸೂರ್ಯ ಮತ್ತೆ ಚಂದ್ರರು, ಅಮ್ಮನವರ ಕಣ್ಣು ಸೂರ್ಯ ಚಂದ್ರ. ನಾನು ಮುಂಚೆ ಡೀಟೇಲ್ ಆಗಿ ಹೇಳಿದ್ದೀನಿ, ಜಸ್ಟ್ ರಿಮೈಂಡಿಂಗ್. ಯಾತಕ್ಕೆ ದರ ಅಲ್ಲಿ ಮುಂದೆ ಬರುತ್ತೆ, ದರಹಾಂದೋಳಿತ ದೀರ್ಘಾಕ್ಷಿ ತರಹ ಸೋಜ್ವಲನ್ಮುಖಿ. ಅದಕ್ಕೆ ಇಲ್ಲ ಅರ್ಥ ನೋಡಾಯ್ತು. ಅಂದ್ರೆ ದರಾಂದೋಳಿತ ದೀರ್ಘಾಕ್ಷಿ, ಕಣ್ಣು ದೀರ್ಘವಾಗಿದೆ, ತಾವರೆಯ ಎಲೆ ಮಾತ್ರ ದೀರ್ಘವಾಗಿ ಹೀಗಿರೋದು. ಸೊ ಅಮ್ಮನವರ ಕಣ್ಣು ಹಾಗಿದೆ. ಯಾಕೆ ಸೂರ್ಯರೇ ಚಂದ್ರನೇ? ಬಿಕಾಸ್ ಐ ಬಾಲ್ಸ್ ಆರ್ ಸಬ್ಜೆಕ್ಟ್ ಟು ಮೂವ್ಮೆಂಟ್, ಚಲನ, ಗಮಯತಿ ಗಮನಂ. ಸೂರ್ಯ ಚಂದ್ರರು ಮಾಸ ಅಂಡ್ ತಿಥಿಗೆ ದೇ ಓನ್. ಸೊ ಬೋತ್ ಆರ್ ದಿ ಐಸ್ ಫಾರ್ ದಿ ಮದರ್. ಶಿ ಟೇಕ್ ಕೇರ್ಸ್ ಆಫ್ ತಿಥಿ ಅಂಡ್ ಮಾಸ. ಪದ್ಮನಯನ. ತಿಥಿ ಅಂದ್ರೆ ಕರೆಕ್ಟ್ ಆಗಿ ಹಾಕೊಳ್ಬೇಕು ಅಲ್ವಾ? ತಿಥಿನಿತ್ಯ ಅಥವಾ ಪ್ರತಿಪದ ದ್ವಿತೀಯ ತೃತೀಯ, ಹಾಗೆ ವರ್ಷಕ್ಕೊಂದ್ಸತಿ ಬರುತ್ತಲ್ಲ ಆ ತಿಥಿ ಅಲ್ಲ. ಪದ್ಮರಾಗ ಸಮಪ್ರಭ. ಪದ್ಮರಾಗ, ಪದ್ಮರಾಗ ಅಂದ್ರೆ ಮಾಣಿಕ್ಯ, ರೂಬಿ. ಸಮಪ್ರಭ ಅಂದ್ರೆ ಮಾಣಿಕ್ಯವನ್ನ ಜ್ಞಾನಕ್ಕೆ ಹೋಲಿಸ್ತಾರೆ. ಮಾಣಿಕ್ಯ ತರ ಹೇಗೆ ಅದು ಪ್ರಕಾಶವಾಗಿರುತ್ತೋ, ಅಮ್ಮನವರ ಜ್ಞಾನ, ಅಮ್ಮನವರ ಬಗ್ಗೆ ತಿಳಿಯೋದು ಜ್ಞಾನ ತರ, ಅದು ಪ್ರಕಾಶಿತವಾಗಿರುತ್ತೆ. ಜ್ಞಾನ ಕಾಂತಿ. ಉದ್ಯದ್ಭಾನು ಸಹಸ್ರಾಬಲ್, ಇದನ್ನ ನಾವು ಡೀಟೇಲ್ ಆಗಿ ನೋಡಿದ್ವಿ. ಮುಂದೆ ಪಂಚಪ್ರೇತಾಸನಾಸೀನ ಪಂಚಬ್ರಹ್ಮಸ್ವರೂಪಿಣಿ ಚಿನ್ಮಯಿ ಪರಮಾನಂದ ವಿಜ್ಞಾನಗಣ ರೂಪಿಣಿ. ಪಂಚಪ್ರೇತಾಸನಾಸೀನ ಸಿಂಪಲ್ ಆಗಿದೆ. 5 ಆಸನ, ಇದು ಮುಂಚೆ ನೋಡಿದ್ವಿ. 5 ಆಸನ. ಅಮ್ಮನವರು ಕೂತಿದ್ದಾರೆ, ಸದಾಶಿವ ಮಂಚ, ಅದಕ್ಕೆ 4 ಕಾಲುಗಳು, ಬ್ರಹ್ಮ ವಿಷ್ಣು ರುದ್ರ ಮಹೇಶ್ವರ ಸದಾಶಿವ. ಪಂಚಬ್ರಹ್ಮ ಸ್ವರೂಪಿಣಿ. ಅಮ್ಮನವರಿದ್ರೇನೆ ಇವ್ರಿಗೆಲ್ಲ ಜೀವ, ಅಮ್ಮನವರಿಲ್ಲ ಅಂದ್ರೆ ಪ್ರೇತ. ಪಂಚಪ್ರೇತಾಸನಾಸೀತ. ಅಮ್ಮನವರು ಕೂರಕ್ಕಿಂತ ಮುಂಚೆ ಇವರೆಲ್ಲರೂ ಪ್ರೇತಗಳು. ದೇ ಆರ್ ಜಸ್ಟ್ ಪಂಚಮಹಾಭೂತಾಸ್. ಪಂಚಮಹಾಭೂತಾಸ್ ಅಂತಾನು ತಗೊಳ್ಬಹುದು, ಪಂಚಕೋಶ ಅಂತಾನು ತಗೊಳ್ಬಹುದು. ತೈತಿರೀಯ ಉಪನಿಷತ್ತಲ್ಲಿ ಬರುವ ಹಾಗೆ ಭೃಗುರ್ವೈವ ಋಣಿಹಿ ವರುಣಂ ಪಿತರಮುಪಸಸಾರ ಅದೀಹಿ ಭಗವೋ ಬ್ರಹ್ಮೇತಿ ಅಲ್ಲಿ ಶುರು ಆಗುತ್ತೆ. ಆಮೇಲೆ ಪಂಚಕೋಶ ವಿವರಣೆ. ಅಲ್ಲಿ ಅಮ್ಮನವ್ರು ಕೂರೋವರೆಗೂ ಇವರೆಲ್ಲ ಪ್ರೇತಾತ್ಮಗಳೇ. ಯಾವಾಗ ಅಲ್ಲಿ ಚಿತ್ತ ಶಕ್ತಿ ಬಂತೋ
ಅವರೆಲ್ಲ ಆಕ್ಟಿವೇಟ್ ಆದ್ರು. ಅವಾಗ ಪಂಚಬ್ರಹ್ಮ ಆದ್ರು. ಕೂರಕ್ಕಿಂತ ಮುಂಚೆ ಪ್ರೇತ, ಕೂತ ಆದ್ಮೇಲೆ ಬ್ರಹ್ಮ. ಪಂಚಬ್ರಹ್ಮ ಸ್ವರೂಪಿಣಿ. ಪ್ರೇತ ಅಂದ್ರೆ ಏನರ್ಥ? ಪ್ರೇತ ಭೂತ ಅಂತ ಇದ್ ಮಾಡ್ಕೊಳ್ಳೋದಲ್ಲ, ಜಡ ವಸ್ತು ಅಂತ. ಇನ್ಸೆನ್ಶಿಯಂಟ್, ಇನ್ಆಕ್ಟಿವ್. ನಮ್ಮಲ್ಲೂ ಅಷ್ಟೇ ಪಂಚಕೋಶಗಳಿದೆ: ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ. ಈ ಜೀವತ್ವ ಇಲ್ಲ ಅಂದ್ರೆ ಇದು ಜಡ, ಪ್ರೇತಾತ್ಮ ತಾನೆ. ಪಾಪ ಅವನು ಹೋಗ್ಬಿಟ್ಟ, ಯಾರು ಫಿಲಂ ಆಕ್ಟರ್, ಇವಾಗ ಅವನ ಮೇಲೆ ಅವನ್ ಪಾಡೆ ಅವ್ನ್ ಪ್ರೇತ ಆಗಿ ಹೋಗಾಯ್ತು. ಅವನ ಮೇಲೆ ಇವಾಗೆಲ್ಲ ಒಬ್ಬೊಬ್ರು ಒಂದು ರಿಪಬ್ಲಿಕ್ ಯಾಕೆ ಹಾಕಿರಿಚ್ಕೊಳ್ತಾನೋ ಅವ್ರನ್ನೊಬ್ಬ ಗೊತ್ತಾಗಲ್ಲ. ಏನ್ ಸ್ಟ್ರೆಂತ್ ಇದೆಯೋ ಅಪ್ಪ ಪಾಪ. ಬಟ್ ಸೋನಿಯಾನ್ ಸೋಲ್ಸಿದ್ನಲ್ಲ, ಅದೊಂದು ಸಂತೋಷ. ಎನಿವೇಸ್, ಸೊ ಹೋಗಾಯ್ತು. ಇವಾಗ ಯಾತಕ್ಕೆ ಅದ್ರ ಬಗ್ಗೆ ಎಲ್ಲ ಕುಲಂಕುಷವಾಗಿ ಡೀಟೇಲ್ ಆಗಿ ನೋಡೋದು? ಇದ್ದಾಗ ನೋಡ್ಲಿಲ್ಲ. ಸೊ ನಾವಿವತ್ತು ಶರೀರ ಬಿಟ್ಟಿವಿ, ಪ್ರೇತಗಳು. ಜೀವತ್ವ ಇದ್ರೆ ಬ್ರಹ್ಮ ಆಕ್ಟಿವ್. ಪೂರ್ತಿ ಹರಡಿದಾಳೆ ಆ ಚಿತ್ ಶಕ್ತಿ, ಪೂರ್ತಿ ನಮ್ ದೇಹದ ಪೂರ್ತಿ ಇಲ್ಲಿದೆ. ಎಲ್ಲಿ ಆತ್ಮ ಎಲ್ಲಿದೆ ನಮ್ಮ ಶರೀರದಲ್ಲಿ? ಆಸ್ ಕಾನ್ಶಿಯಸ್ನೆಸ್, ವೇರ್ ಇಟ್ ಇಸ್ ದೇರ್. ಸರ್ವವು ಹೃದಯದಲ್ಲಿ ಮಾತ್ರ ಇದೆ, ಆಜ್ಞಾ ಚಕ್ರದಲ್ಲಿ ಮಾತ್ರ ಇದೆ ಅಂತಿಲ್ಲ. ಪ್ರತಿಯೊಂದು ಕೂದಲಿಂದ ಕಾಲ್ವರೆಗೂ ಇದೆ. ಒಂದ್ ಪಿಂಚ್ ಚುಚ್ಚಿದ್ರೆ ಇಲ್ಲಿ ಅಂತ ಕಿರಿಸ್ತೀವೋ ಇಲ್ವಾ? ಮತ್ತ ಅಲ್ಲಿ ಅರಿವಿದೆಯೋ ಇಲ್ವಾ? ಇಲ್ಲಿ ಹೃದಯದಲ್ಲಿ ಮಾತ್ರ ಇದ್ರೆ ಇದು ಚುಚ್ಚಿದ್ರೆ ಸುಮ್ಮನೆ ಇರ್ಬೇಕಲ್ಲ. ದೇಹದಲ್ಲಿ ಪೂರ್ತಿ ದಿ ಕಾನ್ಶಿಯಸ್ನೆಸ್ ಇಸ್ ಪರ್ವೇಡೆಡ್. ಹಾಗೆ ಪ್ರಪಂಚದಲ್ಲಿ ಇಟ್ ಇಸ್ ಪರ್ವೇಡೆಡ್. ಹೊರಗಡೆ ಸತ್ ಸ್ವರೂಪ ಆಸ್ ಎಕ್ಸಿಸ್ಟೆನ್ಸ್, ಒಳಗಡೆ ಚಿತ್ತ ಸ್ವರೂಪ ಆಸ್ ಕಾನ್ಶಿಯಸ್ನೆಸ್. ಇದನ್ನ ಯಾರು ತಿಳಿತಾನೋ ಅವನಿಗೆ ಆನಂದ. ಸತ್ ಚಿತ್ ಆನಂದ. ಅದಕ್ಕೆ ಮುಂದಿನ ಮಾತು ಚಿನ್ಮಯಿ. ಚಿನ್ಮಯಿ ಅಂದ್ರೇನು? ಬಿಯಾಂಡ್ ಪಂಚಕೋಶಾಸ್. ಬಿಯಾಂಡ್ ಪಂಚಕೋಶಾಸ್ ಬಟ್ ಯೆಟ್ ಇನ್ ಆಲ್ ಕೋಶಾಸ್. ಕೇನ ಉಪನಿಷತ್ ಹೇಳ್ಬೇಕಂದ್ರೆ, ಕೇನೇಷಿತಂ ಪ್ರತಿಥಿ ಪ್ರೇಷಿತಂ ಮನಃ ಕೇನ ಪ್ರಾಣ ಪ್ರಥಮ ಪ್ರೈತಿಯುಕ್ತ ಅಂತ ಶುರು ಆಗುತ್ತೆ. ದ ಕಾನ್ಶಿಯಸ್ನೆಸ್ ಇಸ್ ಡಿಫರೆಂಟ್ ಫ್ರಮ್ ಆಲ್ ದಿಸ್, ಬಟ್ ಯೆಟ್ ಇಟ್ ಈಸ್ ದೇರ್ ಇನ್ ಆಲ್ ದಿಸ್. ನಾಳೆ ಬರುತ್ತೆ ನಾಳೆ ನಾಡಿದ್ದಲ್ಲಿ ಈಶಾವಾಸ್ಯದಲ್ಲಿ ಇದೇ ಸೇಮ್ ಟಾಪಿಕ್ ಬರುತ್ತೆ, ಅವಾಗ ನೋಡ. ಚಿನ್ಮಯಿ ಮೀನ್ಸ್ ಚಿತ್ತ ಶಕ್ತಿಗೆ ಚಿನ್ಮಯಿ, ಅರಿವು, ಅವೇರ್ನೆಸ್ಗೆ ಚಿನ್ಮಯಿ ಅಂತ ಹೆಸರು. ವಿಜ್ಞಾನ ಘನರೂಪಿಣಿ. ಕೆಲವು ಪುಸ್ತಕದಲ್ಲಿ ಪ್ರಜ್ಞಾನ ಘನರೂಪಿಣಿ ಅಂತಾನೂ ಇದೆ, ಎರಡು ಒಂದೇ ಅರ್ಥ. ವಿಜ್ಞಾನ ಘನರೂಪಿಣಿ ಅಥವಾ ಪ್ರಜ್ಞಾನ ಘನರೂಪಿಣಿ ಅಂದ್ರೆ ಮಹಾವಾಕ್ಯ. ಪರಮಾನಂದ ರೂಪಿಣಿ. ಓಕೆ, ರೈಟ್, ಸೇಮ್. 3 ಡಿಫರೆಂಟ್ ವರ್ಷನ್ಸ್ ಇದೆ. ಪರಮಾನಂದ ರೂಪಿಣಿ ಅದು ಇಲ್ಲ ವಿಜ್ಞಾನ ಘನ ರೂಪಿಣಿನೇ. ಚಿನ್ಮಯಿ ಪರಮಾನಂದ ವಿಜ್ಞಾನ ಘನ ರೂಪಿಣಿ. ಓಕೆ, ರೈಟ್. ಓಕೆ, ಆನಂದ ಹೇಳಿದೆ ಇವಾಗ. ಸತ್ ಚಿತ್ ಆನಂದ. ಯಾರು ಇದನ್ನ ಎಕ್ಸಿಸ್ಟೆನ್ಸ್ ಕಾನ್ಶಿಯಸ್ ನ ತಿಳಿತಾರೋ ಅದೇ ಆನಂದ, ಪರಮಾನಂದ. ಇಟ್ ಇಸ್ ನಾಟ್ ಬೇಸ್ಡ್ ಆನ್ ಎನಿ ವಸ್ತು. ದಿ ಆನಂದ ಇಸ್ ನಾಟ್ obtained ಫ್ರಮ್ ಎನ್ ಆಬ್ಜೆಕ್ಟ್. ಇಟ್ ಇಸ್ ಸೆಲ್ಫ್ ಮೇಡ್, ನ್ಯಾಚುರಲಿ ಬಾರ್ನ್, ಇನ್ಬಿಲ್ಟ್ ವಿತ್ ಇನ್ ಯುವರ್ ಓನ್ ಸೆಲ್ಫ್. ಹೇಗೆ ಸಕ್ಕರೆಗೆ ಇಟ್ ಇಸ್ ಇನ್ಬಿಲ್ಟ್ ದ ಶುಗರ್, ಸ್ವೀಟ್ನೆಸ್, ಹಾಗೆ ದಿ ಕಾನ್ಶಿಯಸ್ನೆಸ್ ಹ್ಯಾಸ್ ಎನ್ ಆನಂದ ಸ್ವರೂಪ ಆಸ್ ಅವೇರ್ನೆಸ್. ಇದು ವಿಶೇಷವಾಗಿ ನೀವು ಆನಂದ ನಾನು ಅನುಭವಿಸ್ಬೇಕು ಅಂತೆಲ್ಲ ಹೋಗ್ಬಾರ್ದು, ಅರಿವಿದ್ರೆ ಸಾಕು. ಎಲ್ಲೆಲ್ಲೋ ವ್ಯಾಪ್ಸಿರೋದಕ್ಕೆ ಆನಂದ ಸ್ವರೂಪ ಅಂತ. ವಿಜ್ಞಾನ ಘನರೂಪಿಣಿ ಪ್ರಜ್ಞಾನಂ ಬ್ರಹ್ಮ.
ಋಗ್ವೇದದ ಐತರೇಯ ಉಪನಿಷತ್ತಿನ ಮಹಾವಾಕ್ಯ. ವಿಜ್ಞಾನ ಅಂದ್ರೂ ಒಂದೇ, ಪ್ರಜ್ಞಾನ ಅಂದನು ಒಂದೇ. ಪ್ರಜ್ಞೆ ಅಂದ್ರೆ ಮತ್ತೆ ಅರಿವು, ಅವೇರ್ನೆಸ್. ಪ್ರತಿಯೊಬ್ಬರಲ್ಲಿಯೂ ನೋಡಿ ಒಂದೊಂದು ಅವೇರ್ನೆಸ್, ಒಂದೊಂದು ಅರಿವಿದೆ. ನಾವ್ ಹೇಗೆ ಅರಿಯೋದು? ಇವಾಗ ನಾನು ಇದನ್ನ ಹೇಳ್ತಿದ್ದೀನಿ ಅಂದ್ರೆ ಒಂದು ಅರಿವಿನಿಂದ, ನೀವು ಕೇಳ್ತಿದ್ದೀರಾ ಅಂದ್ರೆ ಅದೊಂದು ಅರಿವು. ಪ್ರತಿಯೊಂದು ವಸ್ತುವನ್ನು ತಿಳಿಬೇಕು ಅಂದ್ರೆ ಒಂದು ಅರಿವಿನಿಂದನೇ ತಿಳಿತೀವಿ. ಅರಿವಿಗೆ ಏನ್ ಬೇಕು? ಅಥವಾ ಅರಿವಿಗೆ ಇನ್ನೊಂದು ಹೆಸರೇನು? ಜ್ಞಾನ. ಘನ ಅಂದ್ರೆ ಒಂದು ಘನ ಅಂದ್ರೆ ಕೂಟ, ಅಂದ್ರೆ ಎನ್ ಎಂಬಾಡಿಮೆಂಟ್ ಆಫ್ ನಾಲೆಡ್ಜ್. ವಿಜ್ಞಾನ ಘನರೂಪಿಣಿ, ಜ್ಞಾನ ಸ್ವರೂಪಿಣಿ. ಅಂದ್ರೆ ಲಲಿತಾ ಮಹಾತ್ರಿಪುರ ಸುಂದರಿ will help us in knowing our true nature only through ಜ್ಞಾನಂ, not in any other way. ಎಲ್ಲಿ ಜ್ಞಾನವಿರುತ್ತೋ, ಯಾವ್ದು ನಾರ್ಮಲ್ ನ್ಯೂಸ್ ಪೇಪರ್ ಜ್ಞಾನ ಅದಲ್ಲ, ಪರಮಾರ್ಥ ವಿದ್ಯದ ಜ್ಞಾನ. ಅಹಂ ಬ್ರಹ್ಮಾಸ್ಮಿ ವೃತ್ತಿ ಜ್ಞಾನ. ಈ ಜ್ಞಾನ ಯಾರಿಗಿರುತ್ತೋ ಅವರು ವಿಜ್ಞಾನ ಗಣರೂಪಿಣಿ, ಆನಂದವಾಗಿರಬಹುದು. ಯಾಕಂದ್ರೆ ಈ ಜ್ಞಾನ ಯಾವುದೇ ಒಂದು ವಸ್ತು ಬೇಸ್ಡ್ ಜ್ಞಾನ ಅಲ್ಲ. ಒಂದು ವಸ್ತುವನ್ನು ಹುಡುಕಿ ಅದನ್ನ ಸಂಪಾದನೆ ಮಾಡಿ ಅದರ ಬಗ್ಗೆ ತಿಳ್ಕೊಂಡು ಮಾಡುವ ಜ್ಞಾನವಲ್ಲ. ಯಾಕಂದ್ರೆ ಇಟ್ ಇಸ್ ಇನ್ ಟೈಮ್ ಅಂಡ್ ಇಟ್ ವಿಲ್ ಗೋ ಇನ್ ಟೈಮ್. But the self, the consciousness is always there, and knowledge about my own self, awareness of my own self will give me an everlasting happiness. ಮುಂದೆ ಧ್ಯಾನ ಧ್ಯಾತೃಧ್ಯೇಯರು, ಇದೆಲ್ಲ ತಿರ್ಗಾ ಮತ್ತೆ ಉಪನಿಷತ್ ವಾಕ್ಯಗಳ. ಧ್ಯಾನ ಧ್ಯಾತೃಧ್ಯೇಯ ರೂಪ ಧರ್ಮಾಧರ್ಮ ವಿವರ್ಜಿತ, ವಿಶ್ವರೂಪ ಜಾಗರಣಿ ಸ್ವಪಂತಿ ತೈಜಸಾತ್ಮಿಕ, ಸುಪ್ತ ಪ್ರಾಜ್ಞಾತ್ಮಿಕ ತುರ್ಯ ಸರ್ವಾವಸ್ಥಾ ವಿವರ್ಜಿತ, ಸೃಷ್ಟಿಕರ್ತ್ರಿ ಬ್ರಹ್ಮರೂಪ ಗೋಪ್ತ್ರಿ ಗೋವಿಂದ ರೂಪಿಣಿ, ಸಂಹಾರಿಣಿ ರುದ್ರರೂಪ ತಿರೋಧಾನಕರೀಶ್ವರಿ, ಸದಾಶಿವ ಅನುಗ್ರಹದ ಪಂಚಕೃತ್ಯ ಪರಾಯಣ. ಇದು ಮೂರು ಒಂದು ಗುಂಪು, ಒಟ್ಟಿಗೆನೆ ಅರ್ಥ ಹೇಳ್ಬೇಕು ಇದಿಷ್ಟಕ್ಕೂ. ಪೂರ್ತಿ ವೇದಾಂತ. ಧ್ಯಾನ ಅಂದ್ರೆ ವಿಚಾರಣ ಅಂತ ಅರ್ಥ. ವಿಚಾರಣ, ಎನ್ಕ್ವೈರಿ, ಎನ್ಕ್ವೈರಿ ಇಂಟು ದ ಟ್ರೂತ್. ಸರಿ, ಶಾಸ್ತ್ರದಲ್ಲಿ ಇದಕ್ಕೆ ಧ್ಯಾನ ಧ್ಯಾತೃಧ್ಯೇಯಗೆ ತ್ರಿಪುಟಿ ಅಂತ ಕರೀತಾರೆ. ಒಬ್ಬ ವ್ಯಕ್ತಿ, ನಾನು ಧ್ಯಾನ ಮಾಡ್ತಾ ಇದ್ದೀನಿ, ಮೀನ್ಸ್ ಒಬ್ಬ ನಾನಿದ್ದೀನಿ. ಧ್ಯೇಯ ವಸ್ತು ಒಂದಿದೆ, ಲಲಿತಾ ತ್ರಿಪುರ ಸುಂದರಿ. ಧ್ಯಾತೃ ಮಾಡುವ ಕ್ರಮ, ಎ ಪರ್ಸನ್ ಹೂ ಮೆಡಿಟೇಟ್ಸ್, there is an object on which I meditate, and the process of meditation. These three are called triputis: dhyana, dhyatru, ಧ್ಯೇಯ ರೂಪ. ನೋಡಿ, ಲಲಿತಾ ಸಹಸ್ರನಾಮ ಯಾತಕ ಉಪನಿಷತ್ ಗ್ರಂಥ ಅಂತ ನಾ ಹೇಳೋದು ಅಂದ್ರೆ ಇದಕ್ಕೆ. ಎಲ್ಲಾ ತರದ ವಿಚಾರವೂ ಇದರಲ್ಲಿದೆ. ಇಲ್ಲ ಅಡಗಿರೋದು ಬೇರೆ ಎಲ್ಲೂ ಇಲ್ಲ. ಅದಕ್ಕೆ ಈ ಗ್ರಂಥಕ್ಕೆ ಅಷ್ಟು ಪ್ರಾಶಸ್ತ್ಯ. ಸ್ಥೂಲ ರೂಪ ವರ್ಣನೆನೂ ನೋಡಿದ್ವಿ, ಸೂಕ್ಷ್ಮವಾಗೂ ನೋಡಿದ್ವಿ, ಮಂತ್ರಶಾಸ್ತ್ರದ ವರ್ಣನೆ ನೋಡಿದ್ವಿ, ಕುಂಡಲಿನಿ ರೂಪ ನೋಡಿದ್ವಿ, ಈಗ ವೇದಾಂತದ ವಿಚಾರ. ಧ್ಯಾನ ಯಾವಾಗ್ಲೂ ಜ್ಞಾನಕ್ಕೆ ಅವಕಾಶ ಮಾಡ್ಕೊಳ್ಬೇಕು. ಸಗುಣ ಧ್ಯಾನ ಶುಡ್ ಹೆಲ್ಪ್ ಮೀ ಇನ್ ನಿರ್ಗುಣ ಧ್ಯಾನ. ನಿರ್ಗುಣ ಧ್ಯಾನ ಶುಡ್ ಮೇಕ್ ಮಿ ಮೆಚೂರ್ ಎನಫ್ ಫಾರ್ ಶಾಸ್ತ್ರ ಅಧ್ಯಯನ. ನಾನ್ ಹೇಳ್ತಿಲ್ಲ, ಅಮ್ಮನವರೇ, ಪರಮಾನಂದ ವಿಜ್ಞಾನಗಣ ರೂಪಿಣಿ ವಾಕ್ಯ ಅದೇ ಪ್ರಮಾಣ. ಜ್ಞಾನದಿಂದಲೇ ಮೋಕ್ಷ ಸಾಧ್ಯ. ಓನ್ಲಿ ಸ್ಟ್ರೆಸ್ ವಿತ್ ಕ್ಯಾಪಿಟಲ್ ಲೆಟರ್ಸ್ ಅಲ್ಲಿ ಹಾಕೊಳ್ಳಿ ಬೇಕಿದ್ರೆ. ಮೋಕ್ಷ ಈಸ್ ಪಾಸಿಬಲ್ ಓನ್ಲಿ ಥ್ರೂ ನಾಲೆಡ್ಜ್, ನಥಿಂಗ್ ಎಲ್ಸ್. ನಾನು ಅದು ಮಾಡ್ತೀನಿ, ಇದು ಮಾಡ್ತೀನಿ, ಎಲ್ಲ ಸರಿ ಮಾಡಬಹುದು. ಎಲ್ಲಾ ತರದ ಸಾಧನೆಯೂ ಶ್ರೇಷ್ಠನೇ. ನಾವ್ ಯಾವ್ದನ್ನು ಮೇಲ್ಮಟ್ಟಕ್ಕಾಗ್ಲಿ ಕೀಳ್ಮಟ್ಟವಾಗ್ಲಿ ನೋಡಲ್ಲ. ಆದ್ರೆ ಮೋಕ್ಷ ವಿಚಾರಕ್ಕೆ ಬಂದಾಗ ಜ್ಞಾನದಿಂದಲೇ ಮೋಕ್ಷ, ನತು ಅನ್ಯತಃ.
ಯಾಕಂದ್ರೆ ನಮಗಿರೋದು ಅಜ್ಞಾನ. ಯಾವ ತರದ ಅಜ್ಞಾನ? ಸೆಲ್ಫ್ ಇಗ್ನೋರೆನ್ಸ್. ಸೆಲ್ಫ್ ಇಗ್ನೋರೆನ್ಸ್ ಆಲ್ವೇಸ್ ಹ್ಯಾಸ್ ಟು ಗೋ ವಿತ್ ಸೆಲ್ಫ್ ನಾಲೆಡ್ಜ್, ನಾಟ್ ವಿತ್ ಎನಿ ಅದರ್ ಮೆಥಡ್. ಇಗ್ನೋರೆನ್ಸ್ ಅಥವಾ ಅಜ್ಞಾನ ಈಸ್ ವೃತ್ತಿ ಬೇಸ್ಡ್. ವೃತ್ತಿ ಅಂದ್ರೆ ಏನು? ಒಂದು ಥಾಟ್. ನಿನ್ನೆ ನಾವು ವೇದಾಂತ ಕ್ಲಾಸ್ ಅಲ್ಲಿ ನೋಡಿದ್ವಿ, ವೃತ್ತಿ ಬೇಸ್ಡ್. ಸೊ ವೃತ್ತಿ ಬೇಸ್ಡ್ ಆಗಿರುವ ಅಜ್ಞಾನಕ್ಕೆ ಜ್ಞಾನ ಆಗಿರುವ ವೃತ್ತಿನೇ ಕೊಡಬೇಕು. ಧ್ಯಾನಧ್ಯಾತೃಧ್ಯೇಯ ರೂಪ ಅಂದ್ರೆ ತ್ರಿಪುಟಿ ಸಾಧನೆ ಮಾಡ್ಬೇಕಂದ್ರೆ ನಮ್ಗೆ ಈ ತ್ರಿಪುಟಿ ಇರತ್ತೆ. ಮಾಡಿಸುವ ಮತ್ತೆ ಒಂದು ಆಬ್ಜೆಕ್ಟ್, ಒಂದು ವಸ್ತು ಮೇಲೆ ಮಾಡುವ. ಈ ಮೂರು ಏನಾಗುತ್ತೆ ಧ್ಯಾನದಲ್ಲಿ ಸೇರ್ಬಿಡತ್ತೆ, ಒಂದಾಗೋಗತ್ತೆ. ಗೀತಾ ಫೇಮಸ್ ಶ್ಲೋಕ ಎಲ್ರಿಗೂ ಜ್ಞಾಪಕ ಇದೆ. ಬ್ರಹ್ಮಾರ್ಪಣಂ ಬ್ರಹ್ಮಹವಿಹಿ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನ. ಇದು ಹೇಳಿದ ತಕ್ಷಣ ಊಟ ಜ್ಞಾಪಕ ಬರಬಾರ್ದು, ನಮ್ಗೆ ಅದೇ ಇವಾಗ ಜ್ಞಾಪಕ ಬರೋದು. ಇದು ಹೇಳಿದ ತಕ್ಷಣ ಅಡಿಗೆ ಮನೆ ಜ್ಞಾಪಕ ಬರುತ್ತೆ. ಎಂತ ವಾಕ್ಯ ಈ ಶ್ಲೋಕ! ಶಂಕರರು ಇದಕ್ಕೆ ಎಷ್ಟು ಚೆನ್ನಾಗಿ ವ್ಯಾಖ್ಯಾನ ಮಾಡಿದ್ದಾರೆ ಗೀತೆಯಲ್ಲಿ. ನಾವು ಒಂದು ಚಟ್ನಿ ಪಲ್ಯ ಮೊಸರನ್ನ ಅನ್ಕೊಂಡ್ಬಿಡ್ತೀವಿ. ಪ್ರತಿಯೊಂದು ಯಾಗದಲ್ಲಿ ಅಲ್ಲಿ ಶಂಕರರು ಯೂಸ್ ಮಾಡೋದು, ಪ್ರತಿಯೊಂದು ಯಾಗಕ್ಕೂ ಏನ್ ದ್ರವ್ಯ ಯೂಸ್ ಮಾಡ್ತೀವೋ ಅದೆಲ್ಲ ಬ್ರಹ್ಮಸ್ವರೂಪವೇ. ಸೊ ನಾನು ಬ್ರಹ್ಮಸ್ವರೂಪವೇ, ಮಾಡ್ತಿರುವ ಕ್ರಮ ಬ್ರಹ್ಮವೇ, ಧ್ಯಾನ ಮಾಡುವುದು ಬ್ರಹ್ಮವೇ. ಯಾವಾಗ? ಅಲ್ಟಿಮೇಟ್ ರಿಯಾಲಿಟಿಯಲ್ಲಿ. ಧರ್ಮ ವಿವರ್ಜಿತ. ಧರ್ಮ ಅಂದ್ರೆ ರೂಲ್ಸ್, ಒಂದು ಕ್ರಮ. ಅಧರ್ಮ ಅಂದ್ರೆ ಇನ್ನೊಂದು ಅರ್ಥನೂ ಇದೆ. ಧರ್ಮ ಅಂದ್ರೆ ಪುಣ್ಯ, ಅಧರ್ಮ ಅಂದ್ರೆ ಪಾಪ. ಧರ್ಮ ವಿವರ್ಜಿತ ಅಂದ್ರೆ ಪುಣ್ಯ ಪಾಪ ರಹಿತ. ಇನ್ನೊಂದು ಅರ್ಥ, ಧರ್ಮ ಅಂದ್ರೆ ವಿಧಿ, ಅಧರ್ಮ ಅಂದ್ರೆ ನಿಷೇಧ, ವಿಧಿ ನಿಷೇಧ ರಹಿತ. ಇಂಗ್ಲಿಷ್ ಅಲ್ಲಿ ಹೇಳಬೇಕು ಅಂದ್ರೆ ಬಿಯಾಂಡ್ ಡೂಸ್ ಅಂಡ್ ಡೋಂಟ್ಸ್. ನಿನ್ನೆ ತಾನೇ ಮುಗಿಸಿದ್ವಿ ಶುಕಾಷ್ಟಕಂ. ಇದೆ ತಾನೆ ಸೇಮ್ ಲೈನ್ಸ್. ಸ್ತ್ರೇ ಗುಣ್ಯೇ ಪತಿ ವಿಚರತಃ ಕೋ ವಿಧಿ ಕೋ ನಿಷೇಧಃ ಭೇದಾ ಭೇದೌ ಗಲತಿ ಸಪಿದೌ ಪುಣ್ಯ ಪಾಪೇ ವಿಶೀರ್ಣೆ ಮಾಯಾ ಮೋಹೌ ಕ್ಷಯಮಧಿಗತೌ ನಷ್ಟ ಸಂದೇಹ ವೃತ್ತೇ ಶಬ್ದಾತೀತಂ ತ್ರಿಗುಣರಹಿತಂ ಪ್ರಾಪ್ಯ ತತ್ವಾವಬೋಧಂ ಸ್ತ್ರೇ ಗುಣ್ಯೇ ಪತಿ ವಿಚರತಃ ಕೋ ವಿಧಿ ಕೋ ನಿಷೇಧಃ. ಜ್ಞಾನಿಗೆ ಎಲ್ಲಿದೆ ವಿಧಿ, ಎಲ್ಲಿದೆ ನಿಷೇಧ? ಅಮ್ಮನವರಿಗೆ ವಾಟ್ ಕ್ಯಾನ್ ಯು ಪುಟ್ ಅನ್ ಇಂಜಂಕ್ಷನ್ and what is a nisheda, prohibition for her? ಆ ಆತ್ಮಸ್ಥಿತಿಯಲ್ಲಿ ನಿಂತಿರೋನ್ಗೆ ಇದೆಲ್ಲ ತುಚ್ಛ. ಕಾರ್ಯೇ ಕಿಮಪಿ, ಲಾಸ್ಟ್ ಶ್ಲೋಕ ನೋಡಿದ್ವಿ. ಕಾರ್ಯೇ ಕಿಮಪಿ. ಧರ್ಮ ವಿವರ್ಜಿತ ಅಂದ್ರೆ ಪುಣ್ಯ ಪಾಪವನ್ನ ಮೀರಿರುವುದು. ನಾವೆಲ್ಲ ಧರ್ಮಕ್ಕೆ ಅಡಿಪಟ್ಟಿದೀವಿ, ಅದು ಮಾಡಲ್ಲ. ಅಧರ್ಮವೇ ಜಾಸ್ತಿ ನಮ್ದೆಲ್ಲ. ಆದ್ರೆ ತೋರಿಸ್ಕೊಳ್ಳೋದು ಮಾತ್ರ ನಾವು ಧರ್ಮನಿಷ್ಠರು ಹಾಗೆ. ಯಥಾಶಕ್ತಿ ಧರ್ಮವನ್ನ ಅಭ್ಯಾಸ ಮಾಡಬೇಕು. ಆಮೇಲೆ ಧರ್ಮವನ್ನ ಅಭ್ಯಾಸ ಮಾಡಿದಾಗ್ಲೇನೆ ಅಧರ್ಮ ಕಮ್ಮಿ ಆಗುತ್ತೆ. ಆಮೇಲೆ ಇದೆರಡನ್ನು ತೆಗೆದು ಆ ಕಡೆ ಹಾಕಬೇಕು. ಯೂಸ್ ಎ ಥಾರ್ನ್ ಟು ರಿಮೂವ್ ಎ ಥಾರ್ನ್, ರಾಮಕೃಷ್ಣ ಪರಮಹಂಸರ ವಾಕ್ಯ. ಮುಳ್ಳಂದು ಮುಳ್ಳಿನಿಂದಲೇ ತೆಗಿಬೇಕು. ಸರಿ. ವಿಶ್ವರೂಪ ಜಾಗರಣಿ ಸುಪಂತಿ ತೈಜಸಾತ್ಮಿಕ ಎಲ್ಲ ಮಾಂಡುಕ್ಯ ಉಪನಿಷತ್. ಸುಪ್ತ ಪ್ರಾಜ್ಞಾತ್ಮಿಕ ತುರ್ಯ ಸರ್ವಾವಸ್ಥಾ ವಿವರ್ಜಿತ. ಜಾಗರಣಿ ಅಂದ್ರೆ ಜಾಗೃತ ಅವಸ್ಥೆ. ಜಾಗೃತ ಅವಸ್ಥೆಯಲ್ಲಿ ಅಮ್ಮನವ್ರು ಹೇಗಿದ್ದಾರೆ? ವಿಶ್ವ ಅನ್ನೋ ಒಂದು ಟೆಕ್ನಿಕಲ್ ನೇಮ್. ವಿಶ್ವ ಜಾಗರಣಿ. ಸ್ವಪಂತಿ ಅಂದ್ರೆ ಇದು ಸ್ವಪ್ನಾವಸ್ಥೆ, ಡ್ರೀಮ್ ಸ್ಟೇಟ್. ತೈಜಸಾತ್ಮಿಕ,
ತೈಜಸಲಾಗಿದ್ದಾಳೆ. ಇನ್ನೊಂದು ಹೆಸರು ಅಷ್ಟೇ ಅದ ಟೆಕ್ನಿಕಲ್. ಇಂಗ್ಲಿಷ್ ಅಲ್ಲಿ ನಾವು ವೇಕರ್, ಡ್ರೀಮರ್, ಸ್ಲೀಪರ್ ಅಂತ ಕರೆಯಲ್ವಾ, ಹಾಗೆ ವಿಶ್ವ ಜಾಗರಣಿ. ಸುಪ್ತ ಪ್ರಾಜ್ಞಾತ್ಮಿಕ. ಸುಪ್ತ ಅಂದ್ರೆ ಸುಷುಪ್ತಿ, ಗಾಢ ನಿದ್ದೆ. ಈಗ ಮಾಡ್ತಿಲ್ಲ ಅನ್ಕೊಳ್ತೀನಿ, ಈಗ ಮಾಡ್ಬೇಡಿ ನಿದ್ದೆ. ಸುಪ್ತ ಪ್ರಾಜ್ಞಾತ್ಮಿಕ. ಪ್ರಾಜ್ಞ ನಿದ್ದೆಲಿ, ಸಾರಿ ನಿದ್ದೆಗೆ ಒಂದು ಅವಸ್ಥೆ ಪ್ರಾಜ್ಞ. ಯಾಕೆ ವೇದಾಂತ ಹೇಳಿದ್ರೆ ಸುಮಾರು ಜನಕ್ಕೆ ನಿದ್ದೆ ಬರುತ್ತೆ. ಅದೇ ಉದ್ಯದ್ಭಾನು ಸಹಸ್ರಾಭ, ಮಾಣಿಕ್ಯ ಮುಕುರಾಕಾರ ಅದೆಲ್ಲ ಚೆನ್ನಾಗಿರುತ್ತೆ. ವೇದಾಂತನೂ ಅಷ್ಟೇ ಚೆನ್ನಾಗಿರ್ಬೇಕು. ಅದೆಲ್ಲ ವಸ್ತು ಬೇಸ್ಡ. ಇದೆಲ್ಲ ನನ್ನ ಗ್ಲೋರಿ. ಇಲ್ಲ ಅಮ್ಮನವ್ರು ಹೇಳ್ತಿದ್ದಾರೆ ಇದೆಲ್ಲ ನೀವು ಇಂಪೋಸ್ ಮಾಡ್ಕೊಳ್ಬೇಕು, ಇದು ನನ್ನ ಗ್ಲೋರಿ ಅನ್ಕೊಳ್ಬೇಕು. ಸುಪ್ತ ಪ್ರಾಜ್ಞಾತ್ಮಿಕ ತುರ್ಯ. ತುರ್ಯ ಅಂದ್ರೆ 4ನೇ ಅವಸ್ಥೆ, ನಾಟ್ ಇನ್ ನಂಬರ್. ಜಾಗೃತ ಅವಸ್ಥೆಯಲ್ಲಿಯೂ ತುರ್ಯ, ಸ್ವಪ್ನದಲ್ಲಿಯೂ ತುರ್ಯ, ಸುಷುಪ್ತಿಲೂ ತುರ್ಯ. ಅಂದ್ರೇನು? ಎ ಕಾಮನ್ ವಿಚ್ ಇಸ್ ದೇರ್ ಇನ್ ಆಲ್ 3 ಸ್ಟೇಟ್ಸ್. 3 ಅವಸ್ಥೆಯಲ್ಲಿಯೂ ಜಾಗೃತ ಅವಸ್ಥೆ. ಇವಾಗ ನಾವಿರೋದೆಲ್ಲ ಜಾಗೃತ ಅವಸ್ಥೆ. ಸ್ವಪ್ನ ಬಂದಾಗ್ಲೂ ಸ್ವಪ್ನ ಅವಸ್ಥೆ ಹೋಗ್ತೀವಿ. ನಿದ್ದೆಲೂ ಗಾಢ ನಿದ್ದೆ, ಏನು ಅರಿವಿಲ್ಲ, ಅಜ್ಞಾನದ ಸಂಕೇತ. ಈ 3ರಲ್ಲೂ ಯಾವ್ದಿತ್ತು? ಆತ್ಮ ಚೈತನ್ಯ. ಅದಕ್ಕೆ ತುರ್ಯ ಅಂತ ಹೆಸರು. ಅದನ್ನ ಟೆಕ್ನಿಕಲ್ ಆಗಿ 4ನೇ ಸ್ಥಾನ ಕೊಡ್ತಾರೆ. ಇಟ್ ಇಸ್ ನಾಟ್ ಇನ್ ಆರ್ಡರ್ 1 2 3 4 ಅಂತ. ಇಟ್ ಈಸ್ ಕಾಮನ್ ಇನ್ ಆಲ್ ದ 3. ನೋಡಿ, ಅದಕ್ಕೆ ತುರ್ಯ ಇಸ್ ಸರ್ವಾವಸ್ಥಾ ವಿವರ್ಜಿತ. ಎಲ್ಲ ಅವಸ್ಥೆಯನ್ನು ದಾಟಿರುವವಳು. ಅಲ್ಲಿ ಸ್ತ್ರೀಲಿಂಗ ಯೂಸ್ ಮಾಡ್ತೀನಿ. ಅದನ್ನೇ ನಾನು ಎಲ್ಲ ಅವಸ್ಥೆಯನ್ನು ದಾಟಿ ಸಾಕ್ಷಿ ರೂಪನಾಗಿ ನೆಲೆ ನಿಲ್ಲಿಸಿದ್ದೇನೆ ಅಂತ ಹೇಳ್ಕೊಳ್ಬೇಕು. ಎಲ್ಲ ನಿಧಿಧ್ಯಾಸನ, ಇದೆಲ್ಲ ಮೆಡಿಟೇಷನ್ ವರ್ಸಸ್. ಸೃಷ್ಟಿಕರ್ತ್ರಿ ಬ್ರಹ್ಮರೂಪ, ಗೋಪ್ತ್ರಿ ಗೋವಿಂದ ರೂಪಿಣಿ. ಸಿಂಪಲ್ ಆಗಿದೆ. ಸೃಷ್ಟಿ ಮಾಡ್ಬೇಕಂದ್ರೆ ಬ್ರಹ್ಮನ ಆಕಾರವನ್ನು ತಾಳ್ತಾಳೆ. ಸೃಷ್ಟಿಕರ್ತ್ರಿ ಬ್ರಹ್ಮರೂಪ. ಗೋಪ್ತ್ರಿ ಅನ್ನೋ ಹೆಸರು ವಿಷ್ಣುಗೆ, ಗೋವಿಂದ ರೂಪಿಣಿ. ಸ್ಥಿತಿಗೆ ಗೋಪ್ತ್ರಿ. ಸಂಹಾರಿಣಿ, ಸಂಹಾರ ಮಾಡ್ಬೇಕು ಅಂದ್ರೆ ರುದ್ರ ರೂಪ. ತಿರೋಧಾನ ಮಾಡ್ಬೇಕು ಅಂದ್ರೆ ಈಶ್ವರಿ, ತಿರೋಧಾನಕರಿ ಈಶ್ವರಿ. ಇದೇ ವಿಶ್ಲೇಷಣೆ ಬೇಡ, ನಾ ಸುಮಾರು ಸತಿ ಹೇಳಿದ್ದೀನಿ. ಸದಾಶಿವಾನುಗ್ರಹದ ಅನುಗ್ರಹ ಮಾಡ್ಬೇಕು ಅಂದ್ರೆ ಮತ್ತೆ ಸದಾಶಿವ. ಏನ್ ಅನುಗ್ರಹ ಅಂದ್ರೆ ಸೃಷ್ಟಿ ಸ್ಥಿತಿ ಲಯ ತಿರೋಧಾನ ಎಲ್ಲ ಆದ್ಮೇಲೆ ಮತ್ತೆ ಪ್ರಪಂಚವನ್ನು ಸೃಷ್ಟಿ ಮಾಡ್ಬೇಕಲ್ಲ, ಅದಕ್ಕೆ ಸದಾಶಿವಳಾಗಿ ಸೃಷ್ಟಿ ಮಾಡ್ತಾಳೆ. ಬ್ರಹ್ಮಳಾಗಿ ಸೃಷ್ಟಿ, ವಿಷ್ಣು ಆಗಿ ಸ್ಥಿತಿ, ರುದ್ರನಾಗಿ ಲಯ, ಈಶ್ವರಿಯ ಆಗಿ ವೇಲಿಂಗ್ ಪವರ್, ಮರೆಮಾಚದು ಅಂತ. ಆಮೇಲೆ ಮತ್ತೆ ಸದಾಶಿವಾನುಗ್ರಹದ ಪಂಚಕೃತ್ಯ ಪರಾಯಣ. ಪರಾಯಣ ಅಂದ್ರೆ ಎಕ್ಸ್ಪರ್ಟ್. 5 ಕೃತ್ಯವನ್ನು ಸದಾ ಮಾಡುವುದು. ನಾವು ಮಾಡ್ತಿದ್ದೀವಿ. ಬೆಳಗ್ಗೆ ಎದ್ದ ತಕ್ಷಣ ನಮ್ದು ಬ್ರಹ್ಮರೂಪ. ಅದು 7:15 ಹೇಳ್ತೀವೋ 8ಕ್ಕೆ ಹೇಳ್ತೀವೋ ಅದು ಬಿಟ್ಟಿದ್ದು ಕೊರೋನಾ ಟೈಮಲ್ಲಿ. ಕೆಲವ್ರು ಇಲ್ಲಪ್ಪ ಇವಾಗ ಬೇಗ ಹೇಳ್ತಾ ಇದೀವಿ, ಯಾಕಂದ್ರೆ 8 ಗಂಟೆಗೆ ಆಫೀಸ್ ಶುರು ಆಗ್ಬಿಡತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಸೃಷ್ಟಿಕರ್ತ್ರಿ ಬ್ರಹ್ಮರೂಪ. ಬೆಳಗ್ಗೆಯಿಂದ ಸಂಜೆವರೆಗೂ ಸ್ಥಿತಿ, ಗೋಪ್ತ್ರಿ ಗೋವಿಂದ ರೂಪಿಣಿ. ಸಂಜೆಯಿಂದ ರಾತ್ರಿ ಲಯ, ಸ್ವಲ್ಪ ಕಮ್ಮಿ ಆಗ್ತಾ ಆಗ್ತಾ ಬರುತ್ತೆ. ಏನದು ಲಯಕ್ಕೇನು ಹೆಸರು? ಸಂಹಾರಿಣಿ ರುದ್ರ ರೂಪ. ಆಮೇಲೆ ಮಲ್ಕೊಳ್ಳೋದು ತಿರೋಧಾನಕರೀಶ್ವರಿ. ಏನು ಗೊತ್ತಿಲ್ಲದೆ ಇರ್ತಾರೋ ಮಲಗ್ಬಿಡೋದು. ಸುಸ್ತಾಯ್ತಾ ಮಲಗೋದು. ತಿರ್ಗಾ ನಾಳೆ ಬೆಳಗ್ಗೆ ಹೇಳ್ಬೇಕಲ್ಲ ಸದಾಶಿವ ಅನುಗ್ರಹದ. ಎದ್ದಿದ ತಕ್ಷಣ ಮತ್ತೆ ಬ್ರಹ್ಮ. ಪ್ರತಿ ದಿವಸವೂ 5 ಕೃತ್ಯ ನಡೀತಾನೆ ಇದೆ. ಇದು ಗಮನನೇ ಹರಿಸಲ್ಲ ನಾವು. ಸಾಕು, ಮುಂದೆ ಹೋಗುವ. ನಾನು ಜಾಸ್ತಿ ಹೇಳುತ್ತಿಲ್ಲ, ಯಾಕಂದ್ರೆ ಇದು ವೇದಾಂತ ಕ್ಲಾಸ್ ಅಲ್ಲ ಅಂತ. ಇದು ಉಪಾಸನಾ ಕ್ಲಾಸ್ ಅಂತ ಟ್ರೀಟ್ ಮಾಡಿ ನಾನು ಇಷ್ಟು ಮಾತ್ರ ನಿಲ್ಲಿಸ್ತಾ ಇದ್ದೀನಿ. ಭಾನುಮಂಡಲ ಮಧ್ಯಸ್ಥ ಭೈರವಿ ಭಗಮಾಲಿನಿ, ಪದ್ಮಾಸನ ಭಗವತಿ ಪದ್ಮನಾಭ ಸಹೋದರಿ.
ಭಾನುಮಂಡಲ ಮಧ್ಯಸ್ಥ ಇದು ಹೇಳಿದ್ದಾಗಿದೆ. ಭಾನು ಸೂರ್ಯ, ಮಂಡಲ ದ ಡಿಸ್ಕ್. ಮಂಡಲಕ್ಕೆ ಇನ್ನೊಂದು ಹೆಸರು ಯಂತ್ರ ಅಂತಾನು ಇನ್ನೊಂದು ಹೆಸರು. ದ ವೆರಿ ಆರ್ಬ್ ಆಫ್ ಸೂರ್ಯ ಇಸ್ ಆಲ್ಸೋ ಕಾಲ್ಡ್ ಎಸ್ ಎನ್ ಯಂತ್ರ. ಭಾನುಮಂಡಲ ಮಧ್ಯಸ್ಥ ಅಲ್ಲಿ ಇನ್ವೋಕ್ ಮಾಡೋದು. ಸಿ ಮೆಡಿಟೇಷನ್ ಇಸ್ ವೆರಿ ಈಸಿ. ನಿಜವಾಗ್ಲು ಬಹಳ ಬಹಳ ಸುಲಭ. ಯಾಕಂದ್ರೆ ವಿ ಆರ್ ಆಲ್ ಎಕ್ಸ್ಪರ್ಟ್ಸ್ ಇನ್ ಇಮ್ಯಾಜಿನೇಷನ್ ಅಲ್ವಾ. ಏನೇನೋ ಇಮ್ಯಾಜಿನ್ ಮಾಡ್ಕೊಳ್ತೀವಿ. ಅದನ್ನ ಶಾಸ್ತ್ರೀಯವಾಗಿ ಒಂದು ವಿಗ್ರಹವನ್ನು, ಒಂದು ಯಂತ್ರವನ್ನು, ಒಂದು ಸ್ಫಟಿಕಲಿಂಗವೋ ಸಾಲಿಗ್ರಹವನ್ನು ಭಾವನೆ ಮಾಡೋದು ಅಷ್ಟೆ. ನಾನು ಹೀಗ್ ಮಾಡ್ಬಿಡ್ತೀನಿ, ಹಾಗೆ ಮಾಡ್ಬಿಡ್ತೀನಿ, ಫ್ಯಾಮಿಲಿ ಪ್ಲಾನಿಂಗ್ ಎಲ್ಲ ಇರುತ್ತಲ್ಲ, ಅದು ಇಮ್ಯಾಜಿನೇಷನ್ ತಾನೆ. 2 ವರ್ಷಕ್ಕೆ ಅದಾಗೋಗುತ್ತೆ, ಇದಾಗೋಗುತ್ತೆ, ಇಷ್ಟು ಬಂದ್ರೆ ಅಮೌಂಟ್ ಹಾಗೆ, ಅದನ್ನ ಅಲ್ಲಿಗೆ ಹಾಕೋದು, ಆ ಚೀಟಿ, ಚಿಟ್ ಫಂಡ್ಸ್ ಅದೆಲ್ಲ. ಅದನ್ನ ಸ್ವಲ್ಪ ನಿಲ್ಸಿ ಶಾಸ್ತ್ರ ಸುಮಾರು ಹೇಳಿದ್ದಾರೆ. ಒಂದೊಂದೇ ವಿಗ್ರಹ ಅಂತ ಒಂದು ಭಾವನೆ ಮಾಡೋದು ಅಷ್ಟೆ. ಲಲಿತಾ ತ್ರಿಪುರ ಸುಂದರಿ ಫೋಟೋವನ್ನು ನೋಡ್ತಾ ಇರಿ. ನೋಡಿ ಅಂದ್ರೆ ಕಣ್ಬಿಟ್ಟು ನೋಡೋದು. ಅದನ್ನ ಹಾಗೆ ಸೂಪರ್ ಇಂಪೋಸ್ ಮಾಡಿ ಸೂರ್ಯನದಲ್ಲಿ ಹಾಕೋದು. ಬಹಳ ಸುಲಭ. ಸ್ವಲ್ಪ ಗಮನ ಕೊಡಬೇಕು. ಬಿಕಾಸ್ ಇದೆಲ್ಲ ನಮಗ್ ನ್ಯಾಚುರಲ್ ಆಗಿ ಬರಬೇಕು. ಯಾಕಂದ್ರೆ ನಾವೆಲ್ಲ ಬುದ್ಧಿವಂತರು. ಮನುಷ್ಯನಿಗೆ ಬುದ್ಧಿ ಕೊಟ್ಟಿರೋದೇ ಭಗವಂತ ಅದಕ್ಕೋಸ್ಕರ. ಆ ವಿಚಾರದಿಂದ, ಲೌಕಿಕವಾದ ವಿಚಾರದಿಂದ ಆಧ್ಯಾತ್ಮಿಕ ಮನಸ್ಸು ತಿರುಗಿಸೋದಷ್ಟೇ. ಬಹಳ ಸುಲಭ. ಕಷ್ಟ ಅನ್ಕೊಂಡ್ರೆ ಕಷ್ಟ. ಯಾಕಂದ್ರೆ ನಾವು ಮಕ್ಳಿಗೆಲ್ಲ ಚೆನ್ನಾಗಿ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಮ್ಯಾಥ್ಸ್ ಬರಲ್ಲ, ನಮ್ಮ ಮಕ್ಳಿಗೆಲ್ಲ ಹೇಳಲ್ವಾ, ಕಷ್ಟ ಅನ್ಕೊಂಡ್ ನೀನ್ ಮಾಡ್ಬಿಡ, ಈಸಿ ಅನ್ಕೊಂಡ್ ಮಾಡು, ಬರತ್ತೆ. ಹೇಳ್ತೀವೋ ಇಲ್ವಾ ನಾವು? ಈಸಿ ಅನ್ಕೊಂಡ್ ಮಾಡು, ಬರತ್ತೆ, ಧೈರ್ಯದಿಂದ ಹೋಗೋ. ಮಕ್ಳಿಗೆ ಹೇಳೋದ್ ಸುಲಭ. ನಾನು ಅದೇ ನಿಮ್ಗೆಲ್ಲ ಹೇಳ್ತಾ ಇದೀನಿ. ಧೈರ್ಯದಿಂದ ಮುಂದೆ ಹೋಗಿ, ಈಸಿ ಅನ್ಕೊಂಡ್ ಧ್ಯಾನ ಮಾಡಿ. ಯಾಕಾಗಲ್ಲ? ಅವಾಗ ಮಕ್ಕಳು ಹೇಗೆ ಹೇಳ್ತಾರೆ, ಅಯ್ಯೋ ನನಗೆ ಎಷ್ಟೇ ಆದ್ರೂ ಅಮ್ಮ ಬರ್ತಾ ಇಲ್ಲ, ಅಪ್ಪ ಬರ್ತಾ ಇಲ್ಲ, ಕಷ್ಟ ಪಡ್ಬೇಕು ಅಂತ ಹೇಳ್ತೀವಲ್ವ. ಹಾಗೆ ಇಲ್ಲೂ ನಾವು ಮಾಡ್ತಾ ಇದೀವಿ, ಆದ್ರೂ ಸ್ವಲ್ಪ ಕಷ್ಟ ಮಾಡಿ, ಮತ್ತೆ ಎಫರ್ಟ್. ಅಲ್ಲಿ ನಾವು ಹೇಗೆ ಹೇಳ್ತೀವೋ, ಬೆಳಗ್ಗೆ ಮನೆಗೆ ಬಂದಿದ ತಕ್ಷಣ ಹೋಮ್ವರ್ಕ್ ಮಾಡ್ಬೇಕು, ಆಟಕ್ಕೆ ಎಷ್ಟು ಬೇಕೋ ಅಷ್ಟು ಹೋಗ್ಬೇಕು ಅಲ್ವಾ. ಅಲ್ಲಿ ಹೇಗೆ ಹೇಳ್ತೀವೋ ಹೀಗಿಲ್ಲ. ಜಾಸ್ತಿ ಟಿವಿ ನೋಡ್ಬಾರ್ದು, ಜಾಸ್ತಿ ಪೇಪರ್ ಓದ್ಬಾರ್ದು, ಹರಟೆ ಹೊಡಿಬಾರ್ದು. ಮಕ್ಕಳಿಗೆ ಹೇಳದ್ವಾಗ ಮಾತ್ರ ಸರಿ. ನಮಗ್ ಬಂದ್ರೆ ಆಗಲ್ಲ. ನೀವೆಲ್ಲ ಸಹಕರಿಸ್ಕೊಳ್ಬೇಕು, ಏನು ಅಡ್ಜಸ್ಟ್ ಮಾಡ್ಕೊಳ್ಬೇಕು ನಂದು ಈ ಮಾತುಗಳೆಲ್ಲ. ಯಾಕಂದ್ರೆ ಸಿಕ್ಕಿರೋದ್ ನೀವೇ, ಏನ್ ಬೇಕೋ ಅದೆಲ್ಲ ಹೇಳ್ಬೇಕು ನಾನು ಅಲ್ವಾ. ಯಾರ ಮೇಲೆ ಕೋಪ ಇದ್ರು ನಿಮ್ ಎಲ್ಲರ ಮೇಲೆ ತೀರಿಸ್ಬಿಟ್ರೆ ನನಗೆ ಸ್ವಲ್ಪ ಮನಸ್ಸು ನೆಮ್ಮದಿ. ಸರಿ. ಸೊ ಭಾನುಮಂಡಲ ಮಧ್ಯಸ್ಥ ಮಾಡಿ ನಿಜವಾಗ್ಲೂ ಇದ್ರದ್ದು ಫಲ ಸತತವಾಗಿ 1 ವರ್ಷ ಮಾಡಿದವ್ರಿಗೆ ಇದ್ರದ್ದು ಅನುಭವ ಗೊತ್ತಾಗೋದು. 20 ನಿಮಿಷ ಇಲ್ಲಿ ಆ ಧ್ಯಾನದ ಬಗ್ಗೆ ಮಾತಾಡಿದಾಗ ಅದೇ ಒಂಥರ ಇಟ್ ಬಿಕಮ್ ಸೋ ನ್ಯಾಚುರಲ್. ಅದಲ್ಲೇ ಹೋಗ್ಬಿಡುತ್ತೆ ಮನಸ್ಸು. ಹೀಗೆ ಲಯ ಆಗ್ಬಿಡ್ಬೇಕು. ಆ ವರ್ಡ್ ಕೇಳ್ತಾ ಇದ್ದಾಗ, ಹೇಗೆ ರಾಮಕೃಷ್ಣರಿಗೆ ಕೇಳ್ತಿದ್ದಾಗ್ಲೇ ಅದು ಅವರು ಆ ಸ್ಥಿತಿಗೆ ಹೋಗ್ತಿದ್ರು, ಪದ ಕೇಳ್ತಾ ಇರ್ಬೇಕಂದ್ರೆ ನಮ್ಗೆ ಇಮ್ಮಿಡಿಯೇಟ್ ಆಗಿ ಅದು ಸೂರ್ಯ ಮಂಡಲ ವಿಜುವಲೈಸ್ ಮಾಡ್ಕೊಳ್ಬೇಕು, ಅಲ್ಲಿ ಅಮ್ಮನವ್ರನ್ನ ಹಾಕ್ಬೇಕು, ಸಹಸ್ರನಾಮ ಶುರು ಆಗ್ಬೇಕು. ಭಾನುಮಂಡಲ ಮಧ್ಯಸ್ಥ ಒಂದು ಸಿಂಪಲ್ ಕ್ರಮ ನಿಮ್ಗೆ ಹೇಳಿದೀನಿ. ಶ್ರೀ ಸೂಕ್ತವನ್ನ ಹೇಳ್ಕೊಂಡೇ ಕಂಠಸ್ಥ ಮಾಡ್ತಾನೆ ಅಮ್ಮನವ್ರನ್ನ ಇನ್ವೋಕ್ ಮಾಡ್ಬೋದು. ವೆರಿ ಈಸಿ. ಇಮ್ಮಿಡಿಯೇಟ್ಲಿ ಅಲ್ಲಿ ನಿಮ್ಗೆ ಪ್ರತ್ಯಕ್ಷವಾಗಿ ಗೋಚರವಾಗಿ ಕಾಣಿಸ್ತಾಳೆ. ಶ್ರೀ ಸೂಕ್ತ ಎಲ್ರೂ ಹೇಳ್ಬೋದು ಅಂತಾನು ಹೇಳಾಯ್ತು, ಯಾಕಂದ್ರೆ ಅದು ಕಿಲ ಭಾಗ. ಶ್ರೀ ಸೂಕ್ತದಲ್ಲಿ ಹೇಳಿರೋ ಅರ್ಥವನ್ನೇ ನಾವಲ್ಲಿ ಭಾನುಮಂಡಲದಲ್ಲೂ ನೋಡ್ಬೋದು. ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣ ರಜತ ಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತ ವೇದೋ ಮಹಾವಹ. ಹಿರಣ್ಯವರ್ಣಾಂ ಹರಿಣೀಂ. ಸೂರ್ಯ ಹಿರಣ್ಯವರ್ಣ. ಹಿರಣ್ಯ ಅಂದ್ರೆ ಏನು? ಗೋಲ್ಡ್. ಗೋಲ್ಡನ್ ಕಲರ್. ಗೋಲ್ಡನ್ ನಿಲ್ಸ್ಬಿಟ್ರೆ ಕಷ್ಟ ಆಗತ್ತೆ. ಗೋಲ್ಡನ್ ಕಲರ್. ಶ್ರೀ ಸೂಕ್ತವನ್ನು ಒಂದೊಂದೇ ಮಂತ್ರವನ್ನು ಹೇಳ್ತಾ ಇನ್ವೋಕ್ ಮಾಡಿ. ಅದೇ ಕಂಠಸ್ಥ ಆದ್ರೇನೆ ಈ ಎಲ್ಲವನ್ನು
ಸ್ವಾತ್ಮಾರಾಮ ಸ್ಥಿತಿಲಿ ಇರ್ಬೋದು. ಅದು ಒಂದೇ ಒಂದು ಕ್ವಾಲಿಫಿಕೇಶನ್ ಧ್ಯಾನಕ್ಕೆ ಏನು ಅಂದ್ರೆ ಕಂಠಸ್ಥ ಆಗಿರ್ಬೋದು. ಸೊ ಮೆಡಿಟೇಟ್ ಆನ್ ದೇವಿ ಆನ್ ಸೂರ್ಯ ಮಂಡಲ, ಅದೊಂದು. ಹೌ ಟು ಇನ್ವೋಕ್ ಶ್ರೀ ಸೂಕ್ತ ಇಸ್ ದಿ ಬೆಸ್ಟ್ ವೇ. ಅನಾಹತ ಚಕ್ರಕ್ಕೆ ಸೂರ್ಯ ಮಂಡಲ ಅಂತ ಹೆಸರು. ಹೊರಗಡೆ ಮಾಡಕ್ ಆಗ್ಲಿಲ್ವಾ, ಒಳಗಡೆ ಮಾಡಿ. ಈ ಅನಾಹತ ಚಕ್ರದ ಹೃದಯ ಚಕ್ರದಕ್ಕೆ 12 ದಳಗಳಿದೆ ಇಲ್ಲಿ ಅಲ್ವಾ, 12 ಪೆಟಲ್ಸ್. ಸೆಂಟ್ರಲ್ ಒಂದು ಸರ್ಕಲ್ ಇದೆ, ಅಲ್ಲಿ ಸೂರ್ಯವನ್ನ ಸ್ಥಾಪನೆ ಮಾಡ್ಕೊಳ್ಳಿ. ಹೊರಗಡೆ ಇರುವ ಸೂರ್ಯವನ್ನ ಇಲ್ಲಿ ಇಂಪೋಸ್ ಮಾಡಿ, ಸೂಪರ್ ಇಂಪೋಸ್ ಮಾಡಿ. ಒಂದೊಂದು ದಳಗಳು, ಒಂದೊಂದು ಪೆಟಲ್ಸ್ 12 ನೇಮ್ಸ್ ಆಫ್ ಆದಿತ್ಯ. ಇಲ್ಲಿ ಶಾಸ್ತ್ರದಲ್ಲಿ ವಿಶೇಷವಾಗಿ ಹೇಳೋದು ಕಾಮಾಕ್ಷಿ ಅಮ್ಮನವರನ್ನ ಧ್ಯಾನ ಮಾಡಬೇಕು ಅಂತ ಶ್ರೀ ವಿದ್ಯಾ ಪರಂಪರೆ ಹೇಳುತ್ತೆ. ಹೃದಯ ಸ್ಥಾನದಲ್ಲಿ ಆ ಭಾನುಮಂಡಲವನ್ನ ಇಲ್ಲಿ ಆವಾಹನೆ ಮಾಡ್ತಾ ಕಾಮಾಕ್ಷಿ ಕಾಂಚೀಪುರಂ ಅಮ್ಮನವರನ್ನ ಇಲ್ಲಿ ಸ್ಥಾಪನೆ ಮಾಡಬೇಕು. ಒಂದೊಂದು ದಳವು ಸೂರ್ಯನ ಇನ್ನು ಒಂದೊಂದು ಹೆಸರು ಅಂತ ಹೇಳಿದೆ. ಇದು ವಿಶೇಷವಾಗಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬರುತ್ತೆ. ಕೆಲವು ಆಸಕ್ತಿ ಇರೋರು ಕಲಿತಿದ್ದಾರೆ, ಅವ್ರಿಗೂ ಹೇಳ್ತಿದ್ದೀನಿ. ಮೊದಲನೇ ನಾಮ ಧಾತ, ಸೂರ್ಯನ ಮೊದಲನೇ ನಾಮ ಧಾತ, ಉಪಾಸನೆಯಲ್ಲಿ. ಎರಡನೇದು ಅರ್ಯಮ, ಮಿತ್ರ, ವರುಣ, ಇಂದ್ರ, ವಿವಸ್ವಾನ್, ಪೂಷ, ಪರ್ಜನ್ಯ, ಅಂಶುಮಾನ್, ಭಗ, ತ್ವಷ್ಠ, ವಿಷ್ಣು. ಭಾಗವತದಲ್ಲಿ ಪ್ರತಿಯೊಂದು ಆದಿತ್ಯನ ಹೆಸರಿಗೂ ವಿಶ್ಲೇಷಣೆ ಇದೆ. ಆಸಕ್ತಿಯರು ಅದರ ಅಧ್ಯಯನ ಮಾಡ್ಬೋದು. ಇವಾಗ ಫಾರ್ ಎಕ್ಸಾಂಪಲ್, ಇದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇಂಪಾರ್ಟೆಂಟ್. ಸೂರ್ಯನ ಬಗ್ಗೆ ಅನಲೈಸ್ ಮಾಡ್ಬೇಕಂದ್ರೆ ದೇ ಸಿ ದೀಸ್ 12 ನೇಮ್ಸ್. ಪ್ರತಿಯೊಂದು ಮನೆಯು ಒಂದೊಂದು ಮನೆಗೆ, ಪ್ರತಿಯೊಂದು ನಾಮವು ಒಂದೊಂದು ಮನೆಗೆ ಸಂಕೇತ. ಇವಾಗ ಧಾತ ಮೇಷರಾಶಿಗೆ, ಅರ್ಯಮ ವೃಷಭ, ಇನ್ ದ ಸೇಮ್ ಆರ್ಡರ್, ಮಿತ್ರ ಮಿಥುನ, ವರುಣ ಕಟಕ, ಹಾಗೆ. ಸೊ ಕೊನೆಯದಾಗಿ ಯಾವ್ದು ಬರುತ್ತೆ, ವಿಷ್ಣು ಮೀನರಾಶಿ. ಒಂದು ಟಿಪ್, ಜ್ಯೋತಿಷ್ಯ ಕಲಿತಿರೋರಿಗೆ ಒಂದೊಂದು ಟಿಪ್. ನಿಮ್ಮ ಜಾತಕದಿಂದ ಲಗ್ನದಿಂದ 10ನೇ ಮನೆಯನ್ನ ನೋಡಿ. 10th house is the house of profession. ಅದಕ್ಕೆ ಸಂಬಂಧಪಟ್ಟಿರುವ ಈ ಸೂರ್ಯನ ಹುಡುಕಿ. ನಿಮ್ ಜಾತಕದಿಂದ ನಾ ಹೇಳ, ನಿಮ್ ಲಗ್ನದಿಂದ, ಆಯ್ತಾ. ನ್ಯಾಚುರಲ್ ಆಗಿ ಏನಾಗುತ್ತೆ, ಬಚಕ್ರದಿಂದ 10ನೇ ಮನೆ ಅದು ಮಕರ, ಅಲ್ಲಿ ಅದ್ ಬರುತ್ತೆ, ಭಗ ಬರುತ್ತೆ. ಬಟ್ ನಿಮ್ಮ ಇಂಡಿವಿಜುವಲ್ ಚಾರ್ಟ್ ಅಲ್ಲಿ ಬೇರೆ ಇರ್ಬೋದು. ಸೊ ಆದಿತ್ಯ ಹೃದಯನ ಮಂತ್ರದ ಜೊತೆಗೆ ಭಗ ಮಂತ್ರ ಅಥವಾ ಧಾತ ಮಂತ್ರ, ಈಚ್ ಸೂರ್ಯ ಹ್ಯಾಸ್ ಇಟ್ಸ್ ಓನ್ ಮಂತ್ರ ಫಾಲೋಡ್ ಬೈ ಎ ಬೀಜಾಕ್ಷರ ಆಫ್ ಹ್ರೀಂ. ಆದಿತ್ಯ ಹೃದಯ ಅಂಡ್ ದಿಸ್, ಫಾರ್ ಎಕ್ಸಾಂಪಲ್, ಓಂ ಹ್ರೀಂ ಭಗಾಯ ನಮಃ, ಭಗ ಸೂರ್ಯಾಯ ನಮಃ. ಐ ಆಮ್ ನಾಟ್ ಟೆಲಿಂಗ್ ದ ಮಂತ್ರ, ಜಸ್ಟ್ ಇದು ಹೀಗೆ ಮಾಡಿದ್ರು ಆಯ್ತು. ಓಂ ಹ್ರೀಂ ಭಗ ಸೂರ್ಯಾಯ ನಮಃ, ಓಂ ಹ್ರೀಂ ಧಾತ ಸೂರ್ಯಾಯ ನಮಃ ಮಾಡಿದ್ರೆ, ಇನ್ ಕೇಸ್ ಇಫ್ ಯು ಹ್ಯಾವ್ ಎ ಪ್ರೊಫೆಷನ್ ಪ್ರಾಬ್ಲಮ್, ದಿಸ್ ಗೆಟ್ಸ್ ಕ್ಲಿಯರ್. ಅದೇನೋ ಇಲ್ಲಿ ಭಾವನೆ ಮಾಡಿಕೊಂಡು ಸತತವಾಗಿ ಒಂದ್ ಸ್ವಲ್ಪ ಜಪ ಮಾಡ್ಬೇಕು ಹಾಗೆ. ಸರಿ, ಇನ್ನೊಂದು ಭಾನುಮಂಡಲ ಮಧ್ಯಸ್ಥ ಆಯ್ತು. ನೆಕ್ಸ್ಟ್ ಭೈರವಿ. ದಾನಗೆ ಇದು ಹೊಟ್ಟೆ ಸಿಗಲಿದೆಯಾ ಅಥವಾ ದಾನ ಧಾನ ಅಷ್ಟೇ? ಸಾರಿ, ಮಹಾಪ್ರಾಣ. ಭೈರವಿ, ಭೈರವಿ ಅಂದ್ರೆ ಈಶ್ವರನ ಧರ್ಮಪತ್ನಿ ಅಷ್ಟೆ. ಭೈರವ, ಈಕೆ ಭೈರವಿ.
ಇನ್ನೊಂದಕ್ಕೂ ಹೆಸರಿದೆ. ಭೈರವಿ ಅಂದ್ರೆ 12 ವರ್ಷದ ಮಗು, ಎಸ್ಪೆಷಲಿ ಹೆಣ್ಮಗುಗೆ ಭೈರವಿ ಅಂತ ಹೆಸರು. ಶ್ಯಾಮಲ ಅಥವಾ ಮಾತಂಗಿ ಸಾಧನೆಯಲ್ಲಿ ಈ ಭೈರವಿ ಉಪಾಸನೆ ವೆರಿ ಇಂಪಾರ್ಟೆಂಟ್. ಅಲ್ಲಿ 12ನೇ ವರ್ಷದ ಮಗುವನ್ನು ಕರೆದು ಶ್ಯಾಮಲ ಅಂತ ಭಾವನೆ ಮಾಡಿ ಪೂಜೆ ಮಾಡಿ ಮುಂದೆ ಹೋಗ್ತಾರೆ. ಭಗಮಾಲಿನಿ ಇಸ್ ಎ ತಿಥಿನಿತ್ಯ ದೇವಿ. 15 ತಿಥಿನಿತ್ಯ ದೇವಿರು ಇದ್ದಾರೆ. ಮುಂಚೆ ನೋಡಿದ್ವಿ. ಬಂಡಾಸುರನ ವಧ ಟೈಮಲ್ಲಿ ಕಾಮೇಶ್ವರಿಯಿಂದ ಶುರುವಾಗಿ ಮಹಾನಿತ್ಯವರೆಗೂ ಭಗಮಾಲಿನಿ 2ನೇ ತಿಥಿನಿತ್ಯ ದೇವಿ. ಕಾಮೇಶ್ವರಿ, ಭಗಮಾಲಿನಿ, ಭೇರುಂಢೆ, ವನ್ನಿವಾಸಿನಿ, ಹಾಗೆ ಮುಂದುವರಿಯುತ್ತೆ. ಭಗ ಅಂದ್ರೆ ಬೆಳಕು ಅಂತ ಅರ್ಥ, ಲೈಟ್. ಭಾ ಧಾತು, ಅದಕ್ಕೆ ಭಾರತ ಅಂತ ಹೆಸರು. ಎಲ್ಲಿ ಬೆಳಕಿನಲ್ಲಿ ಸಂಚರಿಸುವವರಿಗೆ ಭರತ. ಭಾ ಬೆಳಕು, ಜ್ಞಾನದ ಬೆಳಕು, ಅರಿವಿನ ಬೆಳಕು. ಭಗಮಾಲಿನಿ ಅಂದ್ರೆ ಮಾಲಹ, ಬೆಳಕಿನ ಮಾಲೆಯನ್ನು ಹಾಕೊಂಡಿದ್ದಾನೆ, ಅಂದ್ರೆ ಐಶ್ವರ್ಯದ ಸಂಕೇತ. ಜ್ಞಾನ, ನಾಲೆಜ್ ಇಸ್ ಆಲ್ವೇಸ್ ಡಿನೋಟೆಡ್ ಬೈ ಐಶ್ವರ್ಯ, ಪ್ರಾಸ್ಪೆರಿಟಿ. ಜ್ಞಾನಾದೇವತು ಕೈವಲ್ಯಂ, ಕೈವಲ್ಯ ಉಪನಿಷತ್ ಹೇಳುತ್ತಾರೆ. ಪುರುಷ ಸೂಕ್ತದಲ್ಲೂ ಬರುತ್ತೆ, ನಾಣ್ಯದ್ ಪಂಥ ವಿದ್ಯತೆ ಯನಾಯ, ಅಂದ್ರೇನು, ಅನ್ಯತ್ ವಿದ್ಯತೆ, ಜ್ಞಾನವನ್ನು ಬಿಟ್ಟರೆ ಬೇರೆ ಯಾವ ಸಾಧನೆಯೂ ಇಲ್ಲ. ಮುಂಚೆ ಹೇಳಿದ್ನಲ್ಲ, ಮೋಕ್ಷಕ್ಕೆ ಜ್ಞಾನವೇ ಸಾಧನೆ. ಪುರುಷ ಸೂಕ್ತ ರೆಫರೆನ್ಸ್. ಸೂರ್ಯನ ಕಿರಣಮಾಲೆಗೂ ಭಗಮಾಲಿನಿ ಅಂತ ಹೆಸರು. ಆದಿತ್ಯ ಹೃದಯದಲ್ಲಿ ಬರುವ ಹಾಗೆ ರಶ್ಮಿ ಮಂತಂ ಸಮುದ್ಯಂತಂ ದೇವಾಸುರ ನಮಸ್ಕೃತಂ. ಈ ರಶ್ಮಿ ಮಂತಂಗೆ, ರಶ್ಮಿ ಮೀನ್ಸ್ ದ ಕಿರಣ, ದ ರೇಸ್. The rays of Surya is called as Bhagamalini. Right. ಪದ್ಮಾಸನ ಹಾಕೊಂಡು ಕೂರ್ಬೇಕು ಫಸ್ಟ್. ಅದೊಂದು ನಮ್ಗೆ ಆಗಲ್ಲ, ಅದು ಬಿಟ್ಟು ಬೇರೆ ಯಾವ್ದಾರು ಹೇಳಿ. ಈ ತರ ನಾಮಗಳೇ ನನಗೆ ಬಹಳ ಇಷ್ಟ. ಬೇರೆದಲ್ಲ, ಖಂಡಿತವಾಗ್ಲು ಆ ಸಾಧಕರು ನಾವೆಲ್ಲ ಅಂದ್ಮೇಲೆ ಅಲ್ಲಿ ಕ್ರಮ ಹೇಳಿರೋ ರೀತಿಯಲ್ಲಿ ಕೂರ್ಬೇಕು. ಆರೋಗ್ಯ ಪರಿಸ್ಥಿತಿ ಓಕೆ, ಅದೇ ಎಕ್ಸೆಪ್ಷನ್ ಬಿಟ್ಬಿಡೋಣ. ಯಾರಿಗ ಆಗಲ್ವೋ, ಯಾರಿಗೆ ಕಾಲ್ ನೋವು ಇದೆಯೋ ಅದೆಲ್ಲ ಬಿಟ್ಬಿಡೋಣ. ಸುಮ್ನೆ ನನಗೂ ಕಾಲ್ ನೋವಿದೆ, ನನಗೂ ಆಗಲ್ಲ ಅಂತ ಹೇಳ್ಬಿಡ್ಬೋದು. ಆಯ್ತಾ, ಮಂಡಿ ನೋವು ನನಗೂ ಇದೆ, ಆಗದೇ ಇಲ್ಲ ಅಂತೆಲ್ಲ ಹೇಳ್ಬಾರ್ದು. ಕ್ಷಮಿಸಿ, ತುಂಬಾ ದಪ್ಪ ಇದ್ದೀನಿ. ಕ್ಷಮಿಸಿ ಗುರುಗಳೇ, ನೀವು ಕ್ಲಾಸ್ ಕೇಳಿದ್ಮೇಲೆ ನಾನು ಈಗ ಪದ್ಮಾಸನ ಹಾಕೊಂಡು 5 ನಿಮಿಷ ಕೂತ್ಕೋತೀನಿ. ನೀವು ಸಾಧನೆ ಮಾಡ್ಬೇಕು ಅಂತ ನೀವ್ ಹೇಳಿದ್ರಲ್ಲ, ಆ ಇದರಿಂದ ಅಲ್ಲಿಂದ ಕೂತ್ಕೊಂಡು 7 ನಿಮಿಷ ತನಕ ಪದ್ಮಾಸನ ಡೈಲಿ ಯೋಗ ಮಾಡ್ತೀನಿ. ಅವಾಗ ಹಾಕ್ತಾ ಇದ್ದೀನಿ. ಅದಕ್ಕೆ ಸ್ಫೂರ್ತಿ ನೀವು ಮಾಡ್ತಾ ಇದ್ದೀನಿ. ನೀವ್ ಹೇಳಿದ್ಮೇಲೆ ಅದು ನನ್ಗೆ ಮೈಂಡ್ ಅಲ್ಲಿ ಗುರುಗಳು ಹೇಳಿದ್ದಾರೆ ಯಾಕೆ ಪ್ರಯತ್ನಿಸಬಾರ್ದು ಅಂತ. ಈ ತರ ಹೇಳಿದಾಗ ತುಂಬಾ ಕ್ಲಾಸಲ್ಲಿ ಕೇಳಿದಾಗ ಅದು ಎಫೆಕ್ಟ್ ಆಗಿದೆ ಗುರುಗಳೇ. ನಮಸ್ಕಾರ. ನಮಸ್ಕಾರ. ಓಕೆ. ವಿಷ್ಣು. ಸೊ ಪದ್ಮಾಸನ ಹಾಕಿ ಕೂರ್ಬೇಕು. ಸಾಧಕರು ನೀವು ಅಂದ್ರೆ ಎಸ್, ಮ್ಯಾಂಡೇಟ್ರಿ. ಎಕ್ಸೆಪ್ಷನ್ ಹೆಲ್ತ್ ಇಶ್ಯೂಸ್. ಅದರಲ್ಲೂ ಸಾಧಕರು ವಿಶೇಷವಾಗಿ ಧ್ಯಾನ ಮಾಡುವವರೆಲ್ಲರೂ ಮಾಡ್ಲೇಬೇಕು. ಯಾಕೆ ಗೊತ್ತಾ, ಪದ್ಮಾಸನ ಹಾಕಿದ್ರೇನೆ ನಿಮ್ಗೆ ಪ್ರಾಣದ ಫ್ಲೋ ದೇಹದಲ್ಲಿ ಚೆನ್ನಾಗತ್ತೆ. ಇವಾಗ ಪತಾಂಜಲಿ ಯೋಗ ಸೂತ್ರದಲ್ಲಿ ಸ್ಥಿರ ಸುಖಂ ಆಸನಂ ಅಂತ ಪತಾಂಜಲಿ ಹೇಳಾಯ್ತು. he did not mention which asana you have to put. Simple sutra, ಸ್ಥಿರ ಸುಖಂ ಆಸನಂ. ಆಸನಕ್ಕೆ ಡೆಫಿನೇಷನ್ ಪತಾಂಜಲಿ ಕೊಡೋದು, ನಿಮಗೆ ಕಂಫರ್ಟಬಲ್ ಪೋಸ್ಚರ್ he tells. ಬಟ್ ಕಂಫರ್ಟಬಲ್ ಪೋಸ್ಚರ್ ಯಾವುದು? ಮಲ್ಕೊಂಡು ಆಗ್ಬೋದಾ? ದಟ್ ಈಸ್ ಆಲ್ಸೋ ಸ್ಲೀಪಿಂಗ್ ಪೋಸ್ಚರ್. ಸ್ಥಿರ ಸುಖಂ ಆಸನಂ ರಂಗನಾಥನ ಸ್ವಾಮಿಯ ಅದಕ್ಕೆ ಹೇಳಿದ ವ್ಯಾಖ್ಯಾನ ವೆರಿ ಇಂಪಾರ್ಟೆಂಟ್. ಕಾಮೆಂಟ್ರಿ ಬರೆಯ ವಾಚಸ್ಪತಿ ಮಿಶ್ರ ಎಲ್ಲ ಹಾಗೆ ಬರೆಯೋದಿಲ್ಲ. ದೇ ಸೇ ಪದ್ಮಾಸನ ಆರ್ ಸಿದ್ಧಾಸನ.
ಆ ಪ್ರಾಣಶಕ್ತಿ ಫ್ಲೋ ಆಗ್ಬೇಕು ಅಂತ ಮಲ್ಕೊಂಡಿದ್ರೆ ಹೀಗೆಲ್ಲ ಮಾಡ್ಕೊಂಡಿದ್ದು ಆಗತ್ತಾ? ಆಗಲ್ಲ. ಪದ್ಮಾಸನ ಹಾಕಿ ಕೂರ್ಬೇಕು, ಅವಾಗ್ಲೇನೆ ಪ್ರಾಣಶಕ್ತಿ ಫ್ಲೋ ಆಗುತ್ತೆ. ದ ಇನ್ಹೇಲೇಷನ್ ಅಂಡ್ ಎಕ್ಸಲೇಷನ್ ಇಸ್ ವೆರಿ ಕಂಫರ್ಟಬಲ್ ಇನ್ ಪದ್ಮಾಸನ. ನೆಕ್ಸ್ಟ್ ಇಸ್ ಸಿದ್ಧಾಸನ. ಎಷ್ಟೊತ್ತು ಕೂರ್ಬೇಕು? ಲಾಸ್ಟ್ ಹಿಂದಿನ ಕ್ಲಾಸ್ ಅಲ್ಲಿ ಹೇಳಿದೆ 45 ನಿಮಿಷ ಕೂರ್ಬೇಕು ಮಿನಿಮಮ್ ಪದ್ಮಾಸನದಲ್ಲಿ. ಅದಕ್ಕಿಂತ ಸ್ವಲ್ಪ ಕಮ್ಮಿ ಹೇಳಿ, ಸ್ವಲ್ಪ ಜಾಸ್ತಿ ನಂಬರ್ ಹೇಳ್ತಾರೆ ಯಾವಾಗ್ಲೂ, ಸ್ವಲ್ಪ ಕಮ್ಮಿ ಹೇಳಿ ಅಂದ್ರೆ 20 ನಿಮಿಷ. ಅದು ಯಾರೋ ಸೂತ್ರಕಾರ ಹೇಳಿಲ್ಲ, ನಾನು ಹೇಳ್ತಾ ಇದ್ದೀನಿ. ಮ್ಯಾಕ್ಸಿಮಮ್ ಎಷ್ಟು? ಕುತೂಹಲ 3 hours. ತ್ರೀ ಅವರ್ಸ್ ಕೂತ್ರೆ ಸಮಾಧಿ ಯಾರ್ದೋ ಗೊತ್ತಿಲ್ಲ. ಯಾಕಂದ್ರೆ ಹಠಯೋಗ ಪ್ರದೀಪಿಕಾ ಕ್ಲಾಸ್ ಅಲ್ಲಿ ಮಾಡ್ಬೇಕಂದ್ರೆ ಒಬ್ರು, ನಾ ಹೀಗೆಲ್ಲ ಹೇಳಬಾರ್ದು, ಬಟ್ ಎನಿವೇಸ್, ಒಬ್ರು ವಯಸ್ಸಾದವ್ರು ಪಾಪ, ಒಂದ್ 65 ವರ್ಷ ಆಗಿದೆ, ಬಂದಿದ್ದಾರೆ. ಒಂದು ಫೈನಲ್ ಕ್ಲಾಸ್ ಬೆಂಗಳೂರಲ್ಲಿ ಮಾಡಿದೆ, ಯಾಕಂದ್ರೆ ಇಟ್ ವಾಸ್ ಎ ವೈಂಡಿಂಗ್ ಅಪ್ ಕ್ಲಾಸ್. ಸೊ ಎಲ್ರು ಒಟ್ಟಿಗೆ ಸೇರೋಣ ಹಾಗೆ ಅಂತ. ಸೊ ಪದ್ಮಾಸನ ಹಾಕೊಂಡು ಎಲ್ರು ಕೂರಿ ಅಂತ ಆಯ್ತು. ಒಂದು ಹಾಲ್ ಎಲ್ಲ ತಗೊಂಡು ಒಂದು ಸುಮಾರು ಒಂದು 40 ಜನ ಸೇರಿದ್ವಿ, ಎಲ್ಲ ಕಲ್ತರು. ಪದ್ಮಾಸನ ಹಾಕೊಂಡು ಕೂರಿ ಇದು ಪಂಚಾಕ್ಷರಿ ಜಪ ಮಾಡೋಣ ಹಾಗೆ, ಆಮೇಲೆ ಧ್ಯಾನ ಮಾಡುವ ಅಂತ ವ್ಯಾಲಿಡೇಟರಿ ಫಂಕ್ಷನ್. ಅವ್ರು ವಯಸ್ಸಾದವರು, ಸ್ವಲ್ಪ ವಯಸ್ಸಾದ್ರ ಮೇಲೆ ಸ್ವಲ್ಪ ತಪ್ಪಗಿದ್ದಾರೆ, ಹಾಕಿ ಕೂತ್ರು ಪದ್ಮಾಸನ. 1.5 hour ಏನು ತೊಂದ್ರೆ ಇಲ್ಲ, ಕೂತ್ ಬಿಟ್ಟಿದ್ದಾರೆ. ಹೇಳಕ್ ಆಗ್ತಿಲ್ಲ ಅವ್ರಿಗೆ. ನನಗ್ ಭಯ, ಕಾಲೆಲ್ಲ ಅವ್ರಿಗೆ ಏನಂತೀರ ಅದು, ಹೆಪ್ ಕಟ್ಬಿಟ್ಟಿದೆ. ಹೇಗೋ ಹಾಕಿ ಕೂತಿದ್ದಾರೆ, ಕಾಲ್ ಹೀಗ್ ಹಾಕಿರೋದನ್ನ ಹೀಗ್ ತೆಗಿಯಕ್ ಆಗ್ತಾ ಇಲ್ಲ. ನಾನು ಫೋರ್ಸ್ ಮಾಡಿ ಹಾಕಿ ಕೂರಿಸ್ಬಿಟ್ಟೆ. ಆಮೇಲೆ ಯಾವ ದೇವ್ರನ್ನ ಎಲ್ಲಾರನ್ನು ಪ್ರಾರ್ಥನೆ ಮಾಡ್ಕೊಂಡು ಅಪ್ಪ ಅಣ್ಣ ಅನ್ಕೊಂಡು 4-5 ಜನ 2 ಕಾಲು ಹೀಗ್ ಮಾಡಿದ್ದಾಯ್ತು. ಸೊ ಆತರ ಅದ್ ಜ್ಞಾಪಿಸ್ಕೊಂಡಾಗ ನಗು ಬಂತು. ಪದ್ಮಾಸನ ಅದು ಸ್ವಲ್ಪ, ಇವಾಗ ಅವ್ರು ಹೇಳಿದ್ರಲ್ಲ 5 ನಿಮಿಷನೇ ಪ್ರಯತ್ನ ಪಡ್ತಾ ಇದೀನಿ ಅಂತ, 5 ನಿಮಿಷನೇ ಪ್ರಯತ್ನ ಪಡಿ. ಅಟ್ಲೀಸ್ಟ್ ಒಂದ್ ವರ್ಷಕ್ಕೆ ಒಂದು 20 ನಿಮಿಷ ಕೂರೋ ಸಮಯ ಬರುತ್ತೆ. ಇವಾಗ ನಾ ಹೇಳ್ಬೇಕು ಅಂತಲ್ಲ, ನಾ ಪದ್ಮಾಸನ ಹಾಕೇ ಕೂತಿರಲ್ಲ, ನಿಮಗ್ ಕಾಣಲ್ಲ. ಕೂತ್ರೆ ಆ ಕಂಫರ್ಟಬಲ್ 1.5 hours ಕೂರ್ಬಲ್ಲ. ಬಾಡಿ ಮಾತ್ರ ಹೀಗ್ ಮುಂದೆ ಹೋಗತ್ತಷ್ಟೇ, ಬಟ್ ಕಾಲು ಸೊಂಟದಿಂದ ಕೆಳಗಡೆ ಹಾಗೆ ಹೀಗೆ ಇರುತ್ತೆ. ಬಾಡಿ ಇಸ್ ಜಸ್ಟ್ ಮೂವಿಂಗ್. ಸಾಧನೆ ಮಾಡ್ತಾ ಇದೆಲ್ಲ ವೃದ್ಧಿ ಮಾಡ್ಕೊಳ್ಬೇಕು. ಆಸನ ಸಿದ್ಧಿನೇ ನಿಮ್ ಸಾಧನೆ. ಆಸನ ಸಿದ್ಧಿ ಅಂತೀನಿ, ನಿಮ್ಮ ಧ್ಯಾನ ಸಿದ್ಧಿ ಆಗೋದು ಹೇಗೆ ಗೊತ್ತಾ? ಫಸ್ಟ್ ಆಸನ ಸಿದ್ಧಿ ಆಗಿರ್ಬೇಕು. ಹೇಗೆ ಪತಾಂಜಲಿ ಧಾರಣ ಯೋಗ ಸಮಾಧಿ ಮಾತಾಡ್ತಾರೋ, ಧಾರಣ ಇಸ್ ಫೋಕಸಿಂಗ್, ಧ್ಯಾನ ಕಾನ್ಸಂಟ್ರೇಷನ್, ಸಮಾಧಿ ಅಬ್ಸಾರ್ಪ್ಷನ್. ಅದಕ್ಕಿಂತ ಹಿಂದೆ ಇಟ್ಟಿರೋದು ಆಸನ. ಆಸನ ಸಿದ್ಧಿ ಆಯ್ತು ಅಂದ್ರೆ ಆಲ್ ದಿ ಫ್ಯೂಚರ್ ಸ್ಟೆಪ್ಸ್ ಆರ್ ವೆರಿ ಈಸಿ, ಎಫರ್ಟ್ಲೆಸ್. ನಾ ಕಾಲ್ ಹೀಗೆ ಇಟ್ಕೊಂಡು ಕೂರ್ತೀನಿ, ಆಗಲ್ಲ. ಚೇರ್ ಮೇಲೆ ಕೂತ್ ಧ್ಯಾನ ಮಾಡ್ತೀನಿ, ಆಗಲ್ಲ. ಫ್ರಾಂಕ್ ಆಗಿ ಹೇಳ್ತೀನಿ, ಸುಮ್ನೆ ನಿಮ್ಗೆ ಬೇಜಾರಾಗತ್ತೆ ಅಂತಲ್ಲ, ಬಿಟ್ಬಿಡಿ. ಆತರ ಮಾಡಿದ್ರೆ ಬೇಡ, ಬಿಟ್ಟೆ ಬಿಡಿ. ಸುಮ್ನೆ ಕಾಂಪ್ರಮೈಸ್ ಲೆವೆಲ್ ಅಷ್ಟೇ. ಬಿಕಾಸ್ ಇಫ್ ದೇರ್ ಇಸ್ ಅನ್ ಹೆಲ್ತ್ ಇಶ್ಯೂ, ಯು ಜಸ್ಟ್ ಫರ್ಗೆಟ್ ಇಟ್. ಇದು ನೇರ ಮಾತು. ಯಾರು ಬೇಜಾರು ಮಾಡ್ಕೊಳ್ತಿರೋ ಇರ್ಬೋದು. ಹಬ್ಬ ಕರೆಂಟ್ ಬಂತು. ಯಾರು ಬೇಜಾರು ಮಾಡ್ಕೊಳ್ತಿರೋ ಇಲ್ಲೋ ಅಂತಲ್ಲ, ಸಾಧಕರು ಅಂದ್ರೆ ಆಸನ ಹಾಕ್ಲೇಬೇಕು. ಸ್ಥಿರ ಸುಖಮಾಸನಂಗೆ ನಾವು ಕಂಫರ್ಟಬಲ್ ಆಗಿ ಚೇರ್ ಮೇಲೆ ಎಷ್ಟೋ ಜನ ವ್ಯಾಖ್ಯಾನ ಮಾಡ್ತಾರೆ. ಅನ್ಟ್ರೆಡಿಷನಲ್ ಕಾಮೆಂಟೇಟರ್ಸ್ ಆನ್ ಪತಂಜಲಿ ಯೋಗ ಸೂತ್ರ ಮಾಡಕ್ಕೆ ಯಾವ್ದೋ ಒಂದು ಆಸನ, ಅದು ಯಾವ್ದೋ ಒಂದು ತಗೊಳಕೋಲ್ಲ. ಟ್ರೆಡಿಷನಲ್ ಕಾಮೆಂಟರ್ಸ್ ಹೇಳೋದನ್ನೇ ತಗೊಳ್ಬೇಕು. ನಾರ್ಮಲ್ ಆಗಿ ಕ್ರಾಸ್ ಲೆಗ್ ಸೆಕೆಂಡ್ ಮೂಲಕ ಓಕೆ ಫೈನ್. ಸ್ಲೋ ಆಗಿ ನೀವು ಹೀಗೆ ವರ್ಕ್ ಕೂರ್ಬೇಕು. ಇದಾಗ್ಲಿಲ್ವಾ, ಅಟ್ಲೀಸ್ಟ್ ಸಿದ್ಧಾಸನ. ಸಿದ್ಧಾಸನ ಇಸ್ ಲೈಕ್ ದಿಸ್, ಒಂದು ಕಾಲ್ ಮೇಲೆ ಇನ್ನೊಂದು ಕಾಲ್ ಇಡೋದು. ದಟ್ ಇಸ್ ವೆರಿ ಸಿಂಪಲ್. ಹೈಲಿ ಎನರ್ಜೆಟಿಕ್ ಅಲ್ಲ, ಹೈಲಿ ಆಸ್ಪಿಷಿಯಸ್. ಒಂದು ಇಂಪಾರ್ಟೆಂಟ್ ಹೇಳ್ತೀನಿ,
ಸಿದ್ಧಾಸನ ಯಾರಿಗೆ ಸಾಧ್ಯವಿದೆಯೋ ಅಟ್ಲೀಸ್ಟ್ ಒಂದು 15-20 ನಿಮಿಷ ಹಾಕಿದ್ರೆ ಮನಸ್ಸಿನಲ್ಲಿ ಕಾಮ ಆಲೋಚನೆ ಬರಲ್ಲ. ಯಾಕೆ ಗೊತ್ತಾ? ಇದು ಹೆಣ್ಮಕ್ಳಿಗೂ ಸರಿ ಗಂಡ್ ಮಕ್ಳಿಗೂ ಸರಿ. ವೆನ್ ದ ಆಂಕಲ್, ಹಿಮ್ಡಿ ಆಂಕಲ್ ಏನ್ ಅದೇ ಸೇಮಾ ಬೇರೆನಾ? ಹಿಮ್ಡಿ ನಾನು ಹೇಳೋದು ಇಂಗ್ಲಿಷ್ ಅಲ್ಲಿ ಏನ್ ಗೊತ್ತಿಲ್ಲ ಅದು ಪದ. ಹೀಲ್ ಹೀಲ್. ಯಾವಾಗ ಹಿಮ್ಡಿ ಅಥವಾ ಹೀಲ್ ವೆನ್ ಇಟ್ ಟಚಸ್ ಟು ದಿ ಜೆನಿಟಲ್ ಆರ್ಗನ್ಸ್, ವೆನ್ ಇಟ್ ಪ್ರೆಸಸ್ ಇಟ್ ಸೆಲ್ಫ್, ಅದು ಹತ್ರ ತಗೊಳ್ಬೇಕು. ಹತ್ರ ತಗೊಂಡು ಅಲ್ಲಿ ಕೂತಾಗ ವೆನ್ ಇಟ್ ಪ್ರೆಷರೈಸಸ್ ದಿ ಜೆನಿಟಲ್ ಆರ್ಗನ್ಸ್, ಒಳಗಡೆ ಇರುವ ಪ್ರಾಣಶಕ್ತಿ ಮತ್ತೆ ರಕ್ತ ಸಂಚಾರ, ಓಜಸ್ ಅದೆಲ್ಲ ಏನಾಗುತ್ತೆ, ಅದು ಕೆಳಗಡೆ ಫ್ಲೋ ಆಗಲ್ಲ. ಇಟ್ ವಿಲ್ ಊರ್ಧ್ವರೇತಸ್ವಾಗಿ ಹೋಗುತ್ತೆ. ಮೇಲಕ್ಕೆ ಹೋದಾಗ ನಮಗೆ ಕಾಮದೃಷ್ಟಿ ಬರಲ್ಲ. ಅದಕ್ಕೆ ಆಸನ ಸಿದ್ಧಿ ಯಾತಕ್ಕೆ ಎಲ್ಲರೂ ಹೇಳಿದ್ರು ಇಂಪಾರ್ಟೆನ್ಸ್ ಅಂದ್ರೆ, ಇವಾಗ ನಾವು ನಾರ್ಮಲ್ ಚೇರ್ ಅಲ್ಲಿ ಕೂತ್ಕೊಂಡಾಗಲೋ ಆ ತರ ಏನಾಗುತ್ತೆ, ದ ಪ್ರಾಣ ಶಕ್ತಿ ವಿಲ್ ಫ್ಲೋ ಡೌನ್. ಮುಖ್ಯವಾದ ನಮಗೆ ಆಸನದಲ್ಲಿ ಬೇಕಾಗಿರೋದು ವೀರ್ಯ ನಿಗ್ರಹ ಮತ್ತೆ ಆಲೋಚನಾ ಶಕ್ತಿ. ಇದು ಕೆಳಗಡೆ ಹೋಗ್ಬಾರ್ದು. ಕೆಳಗಡೆ ಹೋದಷ್ಟು ಪ್ರಾಬ್ಲಮ್. ಇಟ್ ಶುಡ್ ಗೋ ಅಪ್. ಇಟ್ ಇಸ್ ಈಸಿ. ಸೊ ಅದಕ್ಕೆ ಇಂಡೈರೆಕ್ಟ್ ಆಗಿ ಆಸನ ಸಿದ್ಧಿ ಆಗ್ಬೇಕು ಅಂತ ಅವ್ರು ಹೇಳೋದು. ಸರಿ, ಪದ್ಮಾಸನ ಬರೋಣ. ಯಾಕಂದ್ರೆ ಇದು ಹೇಳ್ತಾ ಹೋದ್ರೆ ಹಾಗೆ ಹೋಗ್ತಾ ಇರ್ಬೋದು. ಪದ್ಮಾಸನ ಯಾರ ಜ್ಞಾಪಕ ಬರ್ಬೇಕು? ಕಾಂಚೀಪುರಂ, ಕಾಮಾಕ್ಷಿ ಅಮ್ಮನವರು ಹಾಕಿರೋದು ವಿಶೇಷವಾದ ಪದ್ಮಾಸನ. ಬಟ್ ನಿಮಗ್ ಕಾಣಿಸತ್ತೆ ಅದು ಸಿದ್ಧಾಸನ ಅಂತ. ಅದು ಹಾಗಲ್ಲ, ಹೀಗೆ ಹಾಕಿರೋದು ನೋಡಿ. ಇದೊಂದು ಪಾದ, ಕಾಲು ಹೀಗೆ ಎಕ್ಸ್ಟೆಂಡ್ ಮಾಡಿ ಹೀಗೆ ಕೂತಿರೋದು. ಒಂದ್ರ ಮೇಲೆ ಒಂದಿದ್ರೆ ಸಿದ್ಧಾಸನ, ಹೀಗಿದ್ರೆ ಪದ್ಮಾಸನ. ಎಕ್ಸ್ಟೆಂಡ್ ಮಾಡಿ ಹೀಗೆ ಕೂತ್ರೆ ವಿಶೇಷವಾದ ಪದ್ಮಾಸನ. ಸೊ ಭಾನುಮಂಡಲಗೂ ಪದ್ಮಾಸನಕ್ಕೂ ಲಿಂಕ್ ಇದೆ. ಅಲ್ಲೂ ಕಾಮಾಕ್ಷಿ ಅಂತ ನಾ ಹೇಳಿದೆ, ಇಲ್ಲಿ ನೋಡಿ ಆಸನವೇ ಆಗಿದೆ. ಇನ್ನೊಂದು ಯಾಕೆ ಪದ್ಮಾಸನ? ಕುಂಡಲಿನಿ ಶಕ್ತಿ, ಪ್ರಾಣಶಕ್ತಿಯನ್ನ ರೈಸ್ ಮಾಡಕ್ಕೆ ಬಹಳ ಸುಲಭವಾದ ಆಸನ. ಬೇರೆ ಮತ್ತೆ ಆಸನ ಎಲ್ಲ ಏನಾಗುತ್ತೆ ಗೊತ್ತಾ? ನೀವು ವಜ್ರಾಸನ ಹಾಕ್ತಿರೋ ಮತ್ತೊಂದು ಹಾಕ್ದಾಗ ಏನಾಗುತ್ತೆ ಗೊತ್ತೋ ಗೊತ್ತಿಲ್ದೋ ನಾರ್ಮಲ್ ಆಗಿ ಬೆನ್ ಹಿಂಗ್ ಮೂವ್ ಆಗ್ಬಿಡತ್ತೆ, ಮುಂದೆ ಬರುತ್ತೆ, ಹೀಗ್ ಕೂತ್ಬಿಡ್ತೀವಿ. ಪದ್ಮಾಸನ ಹಾಕಿದಾಗ ಹೀಗೆ ಕೂರ್ತೀವಿ ನಾವು, ಇದು ಬರಲ್ಲ. ಮತ್ತೆ ಇನ್ನೊಂದೇನ್ ಗೊತ್ತಾ? ಲಾಂಗ್ ಅವರ್ಸ್ ಆಫ್ ಮೆಡಿಟೇಷನ್ ಮಾಡಿದಾಗ ಪದ್ಮಾಸನ ಬಿಕಮ್ಸ್ ಎ ಲಾಕ್. ನಿಮ್ಗೆ ಮೆಡಿಟೇಷನ್ ಸಡನ್ ಆಗಿ ನಿಲ್ಲಲ್ಲ. ವೆನ್ ಇಟ್ ಬಿಕಮ್ಸ್ ಎ ಲಾಕ್, ಫೋಕಸಿಂಗ್ ಇಸ್ ಮೋರ್. ಯಾಕೆ? ಕಾಲ್ ಎರಡು ಹಿಂಗ್ ಮಡಿಸ್ತೀವಲ್ವಾ, ಇಟ್ ಇಸ್ ಎ ಲಾಕ್. You will never come down like this or like this. You'll be just in one position. ಅಭ್ಯಾಸ ಮಾಡ್ಬೇಕು. ಯಾವ್ದೇ ಆದ್ರೂ ಒಂದ್ ಅಭ್ಯಾಸ ಇರ್ಬೇಕು. ನಿಧಾನಕ್ಕೆ 5-5 ನಿಮಿಷನೇ ಮಾಡ್ತಾ ಬಂದ್ರೆ ವಿತೌಟ್ ಫೈಟ್ 1 ವರ್ಷದ ಅಷ್ಟೊತ್ತಿಗೆ ಅರ್ಧ ಗಂಟೆ ಈಸಿಯಾಗಿ ಕೂರ್ಬೋದು. ಗೊತ್ತೋ ಗೊತ್ತಿಲ್ಲ ನೀವೇ ಡಯಟ್. ಸ್ಮಾಲ್ ಡೌಟ್. I will finish. After that we will see. Okay. ಗೊತ್ತೋ ಗೊತ್ತಿಲ್ದೇನೋ ಏನೋ ಹೇಳಕ್ ಬಂದೆ ನೋಡಿ, ಫ್ಲೋ ಮಿಸ್ ಆಯ್ತು. ಬೆನ್ನು ನೇರವಾಗಿರೋದನ್ನ ಲಾಕ್ ಆಫ್ ದ a lock. It becomes a lock. When you put more of Padmasana, you will become conscious. ನಿಮ್ ಡಯಟ್ ಕಂಟ್ರೋಲ್ ಬರುತ್ತೆ. ಇವಾಗ ನೀವು ಇಲ್ಲಿ ಕೂರ್ತಾ ಇದ್ದೀರಾ, ಇವಾಗ ಆಗ್ತಿಲ್ಲ ಬಿಕಾಸ್ ಆಫ್ ಫ್ಯಾಟ್ ಇನ್ ದ ಥೈಸ್ ಆರ್ ವಾಟ್ ಎವರ್ ಇಟ್ ಇಸ್. ಸ್ಲೋ ಆಗಿ ಹಾಕ್ತಾ ಬಂದಾಗ you will have a dietary control, because since you want to sit in Padmasana, you will not eat unnecessary food. ಇದೆಲ್ಲ ಪುಸ್ತಕದಲ್ಲಿ ಹೇಳಿರಲ್ಲ, ಅನುಭವ ಗಮ್ಯ. ಎಲ್ಲರೂ ಪದ್ಮಾಸನ ಹಾಕಕ್ಕೆ ಟ್ರೈ ಮಾಡಿ. ನೀವು ಪದ್ಮಾಸನ ಹಾಕೊಂಡು ಲಲಿತಾ ಸಹಸ್ರನಾಮವೋ ಯಾವ್ದೋ ಒಂದು ಮಂತ್ರ ಜಪವೋ ಮಾಡಿ, ಅದ್ರ ಆನಂದವೇ ಬೇರೆ. ಇನಿಷಿಯಲಿ ಪೈನ್ ಇರುತ್ತೆ, ಕಾಫ್ ಮಸಲ್, ಥೈಸ್ ಎಲ್ಲ ಪೈನ್ ಆಗುತ್ತೆ. ನಾನು ಹಿಂದಿನ ಸುಮಾರು ಕ್ಲಾಸಲ್ಲಿ ಹೇಳಿದೆ, ಅನುಷ್ಠಾನ ಚಕ್ರವರ್ತಿ, ಸಚ್ಚಿದಾನಂದ ಭಾರತಿಗಳು, ಶಿವಗಂಗಾ ಶಂಕರ ಮಠ ಅವ್ರು ಹಾಕ್ತಿದ್ದ ಪದ್ಮಾಸನ. ಪದ್ಮಾಸನದಲ್ಲಿ ಗಂಟೆಗಟ್ಲೆ ಕೂರೋರು. ಇವಾಗ ಕಾಲಲ್ಲಿ ಇದ್ದಾಗಿ ಸೈಡಲ್ಲಿ ಇರುತ್ತೆ, ಅದು ಸೌದೋಗುತ್ತೆ ಅಂತ ಹೇಳಿದ್ನಲ್ಲ, ಹಾಗೇನೆ ಕೂತ್ ಅದ ಸೌದೋಗಿರೋದು.
ಯೋಚನೆ ಮಾಡಿ, ಅಷ್ಟಾಗಿರ್ಬೇಕಂದ್ರೆ ಯಾವ ಲೆವೆಲ್ಗೆ ಹೋಗಿರ್ಬೇಕು ಅವ್ರು. ಪದ್ಮಾಸನ, ಕಾಮಾಕ್ಷಿ, ಭಗವತಿ. ಭಗ ಮತ್ತೆ ಭಗಮಾಲಿನಿಗೂ ಭಗವತಿಗೂ ಏನ್ ಕಾಮನ್? ಭಗ, ಬೆಳಕು. ವಿಷ್ಣು ಪುರಾಣದಲ್ಲಿ ಒಂದು ಶ್ಲೋಕ ಇದೆ, ನಾನು ಕೆಲವ್ರಿಗೆಲ್ಲ ಹೇಳಿದ್ದೆ, ಯಾಕಂದ್ರೆ ಸುಮಾರು ದಕ್ಷಿಣಾಮೂರ್ತಿ ಮಂತ್ರದಲ್ಲ ಓಂ ನಮೋ ಭಗವತಿ ಅಂತ ಬಂದಾಗ ಅಲ್ಲಿ ನಾನು ಮೀನಿಂಗ್ ಹೇಳಿದ್ದೀನಿ, ಅದನ್ನೇ ಇಲ್ಲಿ ಮತ್ತೆ ಹೇಳ್ತೀನಿ. ಐಶ್ವರ್ಯಸ್ಯ ಸಮಗ್ರಸ್ಯ ಧರ್ಮಸ್ಯ ಯಶಸ ಶ್ರೇಯ ಜ್ಞಾನ ವೈರಾಗ್ಯ ಒಂದು ಪಾಠ, ಇನ್ನೊಂದು ಜ್ಞಾನ ವಿಜ್ಞಾನಶ್ಚೈವ ಷಣ್ಣಾಂ ಭಗ ಇತೀರಿಣ. 6 ಗುಣಗಳು ಯಾರಿಗೆ ಇದೆಯೋ ಅವ್ರಿಗೆ ಭಗವಾನ್ ಅಂತ ಹೆಸರು ಅಥವಾ ಭಗವತಿ. ಭಗವಾನ್ ರಮಣರು, ಭಗವಾನ್ ನಿತ್ಯಾನಂದರು, ಭಗವಾನ್ ಶ್ರೀಧರ ಸ್ವಾಮಿಗಳು, ಭಗವಂತ, ಇವ್ರನ್ನೆಲ್ಲ ಕರಿಬೇಕು ಅಂದ್ರೆ 6 ಗುಣ ಇರಬೇಕು. ಐಶ್ವರ್ಯ ಮೊದಲನೇದು, ಸಮಗ್ರಸ್ಯ ಎರಡನೇದು, ಧರ್ಮಸ್ಯ 3, ಯಶಃ 4, ಶ್ರಿಯ ಶ್ರೀಹಿ 5. ಏನು ಐಶ್ವರ್ಯ ಮತ್ತೆ ಶ್ರೀ ಒಂದೇ ಅಲ್ವಾ? ಅಲ್ಲ, ಹೇಳ್ತೀರಾ ಆಮೇಲೆ. ಜ್ಞಾನ, ವೈರಾಗ್ಯ, ಈ 6 ಯಾರಿಗಿದೆಯೋ ಅವ್ರಿಗೆ ಭಗವಾನ್ ಅಂತ ಹೆಸರು. ಜ್ಞಾನ ಓಕೆ, 5 ಆಯ್ತಾ? 6 ಆಯ್ತಾ? ಆಗಿರ್ಬೇಕು. ಐಶ್ವರ್ಯಸ್ಯ ಸಮಗ್ರಸ್ಯ ಧರ್ಮಸ್ಯ ಯಶಃ ಶ್ರೇಯ ಜ್ಞಾನ ವೈರಾಗ್ಯ, ಕರೆಕ್ಟ್ ಆಗಿ 7 ಆಯ್ತು. ಸಮಗ್ರಸ್ಯ ತೆಕ್ಕೊಂಡು ಸಮಗ್ರಸ್ಯ is to be linked to the other. ಐಶ್ವರ್ಯ ಧರ್ಮ ಯಶ ಶ್ರೇಯ ಜ್ಞಾನ ವೈರಾಗ್ಯ, ಸಮಗ್ರಸ್ಯ ಇಲ್ಲ. ಸಮಗ್ರಸ್ಯ ಅಂದ್ರೆ ಈ 6 ಗುಣಗಳನ್ನು ಚೆನ್ನಾಗಿ ಪಾಲನೆ ಮಾಡುವವ ಅಂತ ಅರ್ಥ. ಐಶ್ವರ್ಯ ಪ್ರಪಂಚದಲ್ಲಿ ಇರುವುದೆಲ್ಲವೂ ಭಗವಂತನೇ. ಧರ್ಮಸ್ಯ ಧರ್ಮಕ್ಕೆ ಧರ್ಮವನ್ನು ಪಾಲನೆ ಮಾಡಿಸುವವ. ಯಶಃ ವಿಕ್ಟ್ರಿ, ಶ್ರೇಯ ಗ್ಲೋರಿ, ಭಗವಂತನ ಗ್ಲೋರಿ. ಜ್ಞಾನ ನಾಲೆಡ್ಜ್, ಡೀಟೇಲ್ ಆಗಿ ಹೇಳಲ್ಲ. ವೈರಾಗ್ಯ ವಿಷ್ಣು ಪುರಾಣದಲ್ಲಿ ಇದು ಸಿಗತ್ತೆ ನಿಮಗೆ. ಷಣ್ಣಾಂ ಭಗ ಇತೀರಿಣ, ಈ ಗುಣಗಳು ಯಾರಿಗಿದೆಯೋ, ಯಾವ ಗುರುಗಳಿಗಿದೆಯೋ ಅವ್ರಿಗೆಲ್ಲ ಭಗವಾನ್ ಅಂತ ಹೆಸರು. ಸಿಂಪಲ್ ಆಗಿ ಏನ್ ಹೇಳ್ಬೇಕು, ಸಮಗ್ರವಾದ ಸಂಪತ್ತು, ಧರ್ಮ, ಯಶಸ್ಸು, ಶ್ರೀ, ಜ್ಞಾನ, ವೈರಾಗ್ಯ ಯಾರಿಗಿದೆಯೋ ಅವ್ರಿಗೆ ಭಗವಂತ ಅಂತ ಹೆಸರು. ಪದ್ಮನಾಭ ಸಹೋದರಿ, ಸಿಂಪಲ್. ಪದ್ಮನಾಭ ಅಂದ್ರೆ ವಿಷ್ಣು, ಸಹೋದರಿ ಸಿಸ್ಟರ್, ವಿಷ್ಣುವಿನ ತಂಗಿ. ಇದೇ ಹೀಗಿದೆ. ಯಾಕೆಂದ್ರೆ ವಿಷ್ಣುಗೂ ಮತ್ತೆ ಅಮ್ಮನವರೆಗೂ ಏಕಲಕ್ಷಣ ಗುಣ, ಯಾವಾಗ್ಲೂ ಏಕಲಕ್ಷಣ ಗುಣ. ಮೋಹಿನಿ ಅವತಾರ ವಿಷ್ಣುವು ತಗೊಳ್ಬಲ್ಲರು, ಅಮ್ಮನವರು ತಗೊಳ್ಬಹುದು. ಇವಾಗ ನೀವು ಕೃಷ್ಣವನ್ನ ದೇವಿಯನ್ನ ಹೋಲಿಕೆ ಮಾಡಿ, ಶರೀರ ಉಪಾಧಿ ಮಾತ್ರ ಪುರುಷ ಶರೀರ ಸ್ತ್ರೀ ಶರೀರ ಆಗಿರುತ್ತೆ, ಬಟ್ ಗುಣ ನೋಡುವುದೆಲ್ಲ ಒಂದೇನೆ, ಸೇಮ್ ಕ್ವಾಲಿಟಿ. ಬ್ರಹ್ಮ ಒಂದು ಯಾಗ ಮಾಡದಂತೆ, ಆ ಯಾಗದಲ್ಲಿ ತುಂಬಾ ದೊಡ್ಡ ಯಾಗ. ಸೊ ನಾ ಚಿಕ್ಕದಾಗಿ 2 ನಿಮಿಷದಲ್ಲಿ ಮುಗಿಸ್ಬಿಡ್ತೇನೆ ಆ ಯಾಗವನ್ನ. ಅಮ್ಮನವ್ರು ಪ್ರತ್ಯಕ್ಷ ಆಗ್ಬೇಕು ಹಾಗೆ ಅಂತ. ಸೊ ಪ್ರತ್ಯಕ್ಷ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು? ತಪಸ್ಸು ಮಾಡ್ಬೇಕು. ಸೊ ಫಸ್ಟ್ ಪೂಜೆ ಮಾಡ್ದ, ಜಪ ಆಯ್ತು, ಹೋಮ ಆಯ್ತು, ಧ್ಯಾನ ಮಾಡಕ್ ಕೂತ. ಇಷ್ಟೆಲ್ಲ ಆದ್ಮೇಲೆನೆ ಪ್ರತ್ಯಕ್ಷವಾಗೋದು. ಸಡನ್ ಆಗಿ ನಾವು ಹಿಂಗ್ ಕೂತ್ಬಿಟ್ಟು ಧ್ಯಾನ ಮಾಡ್ತೀನಿ ಅಂದ್ರೆ ಆಗಲ್ಲ. ಇದಕ್ಕೆ ಬ್ರಹ್ಮಾಜಿನೇ ಉತ್ತರ, ಚತುರ್ಮುಖ ಬ್ರಹ್ಮವೇ. ತಪಸ್ ಮಾಡ್ಬೇಕು ಅಂದ್ರೆ ಕ್ರಮವಾಗಿದೆ, ಹಂತವಾಗಿ. ಒಂದು ಪೂಜೆಯಿಂದ ಪಾರಾಯಣಕ್ಕೆ ಹೋಗ್ಬೇಕು, ಪಾರಾಯಣದಿಂದ ಜಪ, ಜಪದಿಂದ ಯಾಗ, ಯಾಗದಿಂದ ಧ್ಯಾನ, ಧ್ಯಾನದಲ್ಲಿ ಸತತವಾಗಿ ನೆಲೆ ನಿಂತ್ರೆ ಅದಕ್ಕೆ ತಪಸ್ ಅಂತ ಹೆಸರು. ಸುಮಾರು ಕಾಲ ಮಾಡ್ಬೇಕು, ಆವಾಗ್ಲೇ ಪ್ರತ್ಯಕ್ಷ. ಯಾರಿಗಾರು ದೇವತಾ ಪ್ರತ್ಯಕ್ಷ ಆಗ್ಬೇಕು ಅಂತ ಆಸೆ ಇದ್ದ ಅವ್ರು ಹೀಗ್ ಮಾಡ್ಬೇಕು, ಈ ಕ್ರಮ. ಸೊ ಅವ್ರೆಲ್ಲಾ ಮಾಡಿ ಧ್ಯಾನಸ್ಥಾನ ಕೂತಿದ್ದಾನೆ, ತಪಸ್ ಮಾಡ್ತಿದ್ದಾನೆ. ಈಗ ಅಮ್ಮನವ್ರು ಪ್ರತ್ಯಕ್ಷ ಆದ್ರು. ಹೇಗ್ ಪ್ರತ್ಯಕ್ಷರಾದ್ರು?
ಬಲಗಡೆಗೆ ನಾರಾಯಣ ಇದ್ದಂತೆ. ನಾರಾಯಣನ ಜೊತೆಗೆ ಅಮ್ಮನವರ ಪ್ರತ್ಯಕ್ಷತೆ. ಅಂದ್ರೆ ಯಾವ ಕ್ಷೇತ್ರ? ಕಾಂಚೀಪುರಂ. ವರದರಾಜಸ್ವಾಮಿ ಮತ್ತೆ ಕಾಮಾಕ್ಷಿ ಇರುವ ಜಾಗದಲ್ಲಿ ಯಾಗ ನಡೆದಿದ್ದಲ್ಲಿ. ಕಂಚಿ ಮಹಾತ್ಮೆ ಸ್ಥಳ ಪುರಾಣದಲ್ಲಿ ಇದು ಉಲ್ಲೇಖ ಇದೆ. ಎಕ್ಸ್ಟ್ರಾ ಉಲ್ಲೇಖ ಬೇಕಂದ್ರೆ ಸ್ಕಾಂದ ಪುರಾಣ. ಸೊ ಅಲಾಂಗ್ ವಿತ್ ವಿಷ್ಣು, ಬ್ರಹ್ಮ ಚತುರ್ಮುಖ ಬ್ರಹ್ಮನಿಗೆ ಕಾಣಿಸ್ಕೊಂಡ್ರಿಂದ ಪದ್ಮನಾಭ ಸಹೋದರಿ. ಒಂದೇ ಒಂದು ಕ್ಷೇತ್ರ, ಈಶ್ವರನ್ನು ನೆಲೆ ನಿಲ್ಲಿಸಿ ಅಮ್ಮನವರು ಇದ್ದು ವಿಷ್ಣು ಇರೋದು ಒಂದೇ ಕ್ಷೇತ್ರ, ಕಾಂಚೀಪುರಂ. ಅದ್ಭುತವಾದ ಕ್ಷೇತ್ರ. ಒಂದು ಶಕ್ತಿಪೀಠ, ಒಂದು ಪಂಚಮಹಾಭೂತ, ಇನ್ನೊಂದು ನಾರಾಯಣ ಸ್ಥಾನ. ಇನ್ನೊಂದಿದೆ, ಅಮ್ಮನವರು ಮತ್ತೆ ನಾರಾಯಣ ಇರೋದು ಎಲ್ಲಿ? ಯೋಚನೆ ಮಾಡಿ, ಎಲ್ಲಿದೆ? ತ್ರಿಯೋಗಿ ನಾರಾಯಣ. ಓಕೆ, ದಟ್ ಇಸ್ ಫೈನ್, ದಟ್ ಇಸ್ ಆಲ್ಸೋ ಫೈನ್. ಇನ್ನೊಂದು ಜಾಗ, ಲಾರ್ಜೆಸ್ಟ್ ರಥಯಾತ್ರಾ ಕ್ರೌಡ್ ಪುಲ್ಲಿಂಗ್ ರಥಯಾತ್ರಾ. ಪುರಿ ಜಗನ್. ಎಸ್, ಜಗನ್ನಾಥಪುರಿ. ಎಕ್ಸಾಕ್ಟ್ಲಿ. ಅಲ್ಲಿ ಸುಭದ್ರ ಇರೋದು. ಪುರಿ ಜಗನ್ನಾಥದಲ್ಲಿ ಸುಭದ್ರಾನೇ ಲಲಿತಾ ತ್ರಿಪುರ ಸುಂದರಿ. ಆ ಕಥೆ ಪ್ರಕಾರ, ಆ ಸ್ಥಳ ಮಹಿಮೆ ಪ್ರಕಾರ. ಕೃಷ್ಣ ಇಸ್ ಜಗನ್ನಾಥ, ಸುಭದ್ರಾ ಇಸ್ ಲಲಿತಾ ದೇವಿ. ಯಾಕಂದ್ರೆ ಒಂದ್ ಕತೆ ಹೇಳಕ್ ಹೋದ್ರೆ ಇನ್ನೊಂದ್ ಕತೆಗೆ ಲಿಂಕ್ ಆಗಿರುತ್ತೆ. ಸೊ ನಾವು ಬಿಟ್ಬಿಡ್ತೇವೆ. ಸೊ ಆ ಲಿಂಕ್ ಸುಮಾರು ದೊಡ್ಡದಾದ, ಅದಕ್ಕೆ ಹೇಳಲ್ಲ. ಇಷ್ಟು ಆಸಕ್ತಿ ಇರೋರು ಆ ಊರಿನ ಸ್ಥಳ ಮಹಿಮೆ ಹೋದ್ರೆ ಗೊತ್ತಾಗುತ್ತೆ. ಪದ್ಮನಾಭ ಸಹೋದರಿ. ಸರಿ, ಇಲ್ಲಿಂಗ್ ನಾನು ನಿಲ್ಲಿಸ್ತೇನೆ. ಮುಂದೆ ನೋಡುವ. ಓಂ ಶಂ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂ ಗಮಯ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ.